ಏನು ಹೇಳಲಿಕ್ಕಿತ್ತು? ಏನು ಕೇಳಲಿಕ್ಕಿತ್ತು? ಏನು ಹೇಳಲಿಕ್ಕಿತ್ತು? ಏನು ಕೇಳಲಿಕ್ಕಿತ್ತು? ಸುಮ್ಮನೆ ಬಂದು ಇಲ್ಲಿ ಕೂತು ಏನು ಪ್ರಯೋಜನ? ಏನಾದ್ರು ಸ್ವಲ್ಪ ತಗೊಂಡು ಹೋಗ್ಬೇಕಲ್ಲ ಕೂಡಿದಷ್ಟು, ಆಗ ನನಗೆ ಗೊತ್ತಾಗೋದು ಏನು ವಿಚಾರ ಅಂತ. ತಗೊಂಡೋಗಿ ಏನು ಪ್ರಯೋಜನ? ಅದನ್ನು ಉಪಯೋಗಿಸ್ಲಿಕ್ಕೆ ಕಲಿಬೇಕು. ಹೇಗೆ ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳಿ. ಆದ ಕಾರಣ ಮನುಷ್ಯನನ್ನು ಶ್ರೇಷ್ಠ ಅಂತ ಹೇಳಿದ್ದು ಗೊತ್ತಾಗ್ತದ? ಮನುಷ್ಯನನ್ನು ಶ್ರೇಷ್ಠ ಅಂತ ಹೇಳಿದ್ದು ಯಾವ ಕಾರಣಕ್ಕೆ ಬೇಕಾಗಿ? ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿದ್ದು ಯಾವ ಕಾರಣಕ್ಕೆ ಬೇಕಾಗಿ? ಅವನಲ್ಲಿ ಒಂದು ಬುದ್ಧಿವಂತಿಕೆ ಇದೆ. ಅವನಲ್ಲಿ ಒಂದು ಬುದ್ಧಿವಂತಿಕೆಗೆ ಬೇಕಾಗಿ ಮನುಷ್ಯನ ಜನ್ಮ ಶ್ರೇಷ್ಠ ಅಂತೇಳಿ. ಈ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳಿದರೆ ಏನು? ಆಗ ಮನುಷ್ಯನ ಜನ್ಮದಲ್ಲಿ ಇಷ್ಟೆಲ್ಲ ಕಷ್ಟ ಬರ್ತದೆ, ಏನೆಲ್ಲ ಆಗ್ತದೆ. ಎಷ್ಟು ಪೂಜೆ ಮಾಡಿದರೂ ಸರಿಯಾಗೋದಿಲ್ಲ, ಎಷ್ಟು ಸೇವೆ ಮಾಡಿದರೂ ಒಳ್ಳೆಯದಾಗೋದಿಲ್ಲ ಅಲ್ವಾ? ಎಷ್ಟು ಸೇವೆ ಮಾಡಿದರೂ ಒಳ್ಳೆಯದಾಗೋದಿಲ್ಲ, ಎಷ್ಟು ಪೂಜೆ ಮಾಡಿದರೂ ಒಳ್ಳೆಯದಾಗೋದಿಲ್ಲ, ಎಷ್ಟು ಬಿಸ್ನೆಸ್ಸು ಮಾಡಿದರೂ ಒಳ್ಳೆಯದಾಗೋದಿಲ್ಲ, ಎಷ್ಟು ಬುದ್ಧಿ ಉಪಯೋಗಿಸಿದರೂ ಒಳ್ಳೆಯದಾಗೋದಿಲ್ಲ. ಮನುಷ್ಯನ ಜನ್ಮದಲ್ಲಿ ಕಷ್ಟ ತಪ್ಪಿದಲ್ಲ, ಸಮಸ್ಯೆ ತಪ್ಪಿದಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಇದ್ದೇ ಇರ್ತದೆ. ಯಾರಿಗಾದರೂ ಸರಿ, ಎಷ್ಟೇ ದೊಡ್ಡ ವ್ಯಕ್ತಿಗಾದರೂ ಸರಿ, ಒಂದು ಭಿಕ್ಷುಕನಿಗಾದರೂ ಸರಿ, ಕೋಟ್ಯಾಧೀಶ್ವರನಿಗಾದರೂ ಸರಿ, ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆ ತಪ್ಪಿದಲ್ಲ. ಆಗ ಕೇಳ್ಬೋದು ಮನುಷ್ಯ ಜನ್ಮ ಶ್ರೇಷ್ಠ ಹೇಗೆ ಅಂತೇಳಿ ಅಲ್ವಾ? ಹಾಂ, ಈ ಮನುಷ್ಯ ಜನ್ಮ ಶ್ರೇಷ್ಠ ಹೇಗೆ ಅಂತ ಹೇಳಿದರೆ, 1000 ವರ್ಷಗಳ ಹಿಂದೆ ಇರುವ ಮರಕ್ಕೂ ಈಗಿನ ಮರಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? 1000 ವರ್ಷಗಳ ಹಿಂದಿರುವ ಮರಕ್ಕೂ ಈಗಿನ ಮರಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಒಂದೇ ಮರ. 1000 ವರ್ಷದ ಹಿಂದೆ ಮಾವಿನ ಮರ, 1000 ವರ್ಷದ ಹಿಂದೆ ಅಶ್ವತ್ಥ ಮರ, 1000 ವರ್ಷದ ಹಿಂದೆ ಒಂದು ಬೇವಿನ ಮರ, 1000 ವರ್ಷದ ಹಿಂದೆ ಎಲ್ಲ ಹಲವು ಜಾತಿಯ ಮರಗಳು ಇವತ್ತಿಗೂ ಉಂಟು ಅಲ್ವಾ? ಹಾಂ, ಅದು ಹಾಗೇ ಉಂಟಲ್ಲ, ವ್ಯತ್ಯಾಸ ಆಗಲಿಲ್ಲ ಅಲ್ಲ? ಹಾಂ, 1000 ವರ್ಷಗಳ ಹಿಂದಿರುವ ಹೂವು ಇವತ್ತಿಗೂ ಹಾಗೆ ಉಂಟಲ್ಲ, ಅಲ್ಲಿ ವ್ಯತ್ಯಾಸ ಆಗಲಿಲ್ಲಲ್ಲ? ಹಾಂ, 1000 ವರ್ಷಗಳ ಹಿಂದೆ ಇರುವ ಮೃಗಗಳು, ಕಾಡು ಮೃಗಗಳು, ಆನೆ ಆದರೂ ಸರಿ, ಸಿಂಹ ಆದರೂ ಸರಿ, ಹುಲಿ ಆದರೂ ಸರಿ, ಯಾವುದಾದ್ರೂ ಸರಿ, ಇವತ್ತಿಗೂ ಹಾಗೆ ಉಂಟಲ್ಲ, ಅಲ್ಲಿ ವ್ಯತ್ಯಾಸ ಆಗಲಿಲ್ಲಲ್ಲ? ಆಗಿದೆ? ಇಲ್ಲ. ಎಲ್ಲ ಜೀವರಾಶಿಯಲ್ಲಿ ವ್ಯತ್ಯಾಸ ಆಗಲಿಲ್ಲ. ಅದು ಯಾವ್ಯಾವ ಸ್ಥಿತಿಯಲ್ಲಿ ಇರಬೇಕು ಅದೇ ಸ್ಥಿತಿಯಲ್ಲಿ ಉಂಟು, ಎಲ್ಲಿ ವ್ಯತ್ಯಾಸ ಆಗಲಿಲ್ಲ. ಆದರೆ ಮನುಷ್ಯನಲ್ಲಿ ಮಾತ್ರ ಅನೇಕ ರೀತಿಯ ವ್ಯತ್ಯಾಸಗಳಾಗಿದೆ. 1000 ವರ್ಷದ ಹಿಂದಿರುವ ಮನುಷ್ಯನಿಗೂ ಈಗಿರುವ ಮನುಷ್ಯನಿಗೂ ಎಷ್ಟು ವ್ಯತ್ಯಾಸ ಉಂಟು? ಬಹಳಷ್ಟು ಉಂಟು. 1000 ವರ್ಷಕ್ಕೆ ಹೋಗೋದು ಬೇಡ, 50 ವರ್ಷದ ಹಿಂದೆ ಹೋಗುವ. 50 ವರ್ಷದ ಹಿಂದಿನ ಮನುಷ್ಯರಿಗೂ 50 ವರ್ಷದ ಹಿಂದೆ ಹುಟ್ಟಿದಾರಲ್ಲ, ಹಿಂದೆ ಜೀವನ ಮಾಡಿದಾರಲ್ಲ, ಅವರಿಗೂ ಈಗ ಇರುವವರಿಗೂ ಎಷ್ಟು ವ್ಯತ್ಯಾಸ ಉಂಟು? ಉಂಟಾ ಇಲ್ವಾ? ಹಾಂ, ಈಗ ನಾವು ಇದ್ದೇವೆ ಪ್ರೆಸೆಂಟ್, ಇನ್ನು 100 ವರ್ಷ ಆಗುವಾಗ ಎಷ್ಟು ವ್ಯತ್ಯಾಸ ಆಗ್ತದೆ? ಈ ವ್ಯತ್ಯಾಸವನ್ನು ಮಾಡೋದು ಯಾರು? ಮನುಷ್ಯ, ಮನುಷ್ಯನ ಬುದ್ಧಿ ಅಲ್ವಾ? ಈ ಬುದ್ಧಿ ಎಂಬುದು ನಮ್ಮಲ್ಲಿ ಇದೆ, ಭಗವಂತ ಕೊಟ್ಟಿದ್ದಾನೆ. ಈ ಬುದ್ಧಿ ಎಂಬುದು ನಮ್ಮಲ್ಲಿದೆ, ಭಗವಂತ ಕೊಟ್ಟಿದ್ದಾನೆ. ಇದು ಯಾರಿಗೂ ಕೊಡಲಿಲ್ಲ. ಒಂದನ್ನು ತಿಳಿದುಕೊಳ್ಳುವ ಶಕ್ತಿ, ಒಂದನ್ನು ನೋಡಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ತನಗಾಗಿ ಅಲ್ಲ, ಇತರರಿಗಾಗಿ ಇರುವಂಥ ಒಂದು ಜ್ಞಾನವನ್ನು ಮನುಷ್ಯನೊಳಗೆ ಕೊಟ್ಟಿದ್ದಾನೆ. ನಿನಗಾಗಿ ನೀನು ಇರುವುದಲ್ಲಪ್ಪ, ನೀನು ಇತರರಿಗಾಗಿರುವುದು, ಇನ್ನೊಬ್ಬರಿಗೆ ಬೇಕಾಗಿ ನೀನಿರುವುದು, ನಿನಗೆ ಬೇಕಾಗಿ ನೀನಿರುವುದಲ್ಲ ಎಂಬ ಸತ್ಯವನ್ನು ತಿಳಿಬೇಕು ಮನುಷ್ಯ. ಈ ಜ್ಞಾನವನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳೋದು ನಮ್ಮ ಒಳಗೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ ಅಂತ ಹೇಳೋದು. ಇದು ಅರ್ಥ ಆಗದೆ ಹೋದರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇದು ಅರ್ಥ ಆಗದಿದ್ದರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳೋದು. ಸುಮ್ಮನೆ ಮಾತಾಡಿಕೊಂಡಿರಬೇಕು, ಸುಮ್ಮನೆ ಕೇಳಿಕೊಂಡಿರಬೇಕು, ಸುಮ್ಮನೆ ಇದ್ದ ಪುಸ್ತಕವನ್ನೆಲ್ಲ ಓದಬೇಕು, ಸುಮ್ಮನೆ ಸಾಧು ಸಂತರ ದರ್ಶನ ಮಾಡಬೇಕು, ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಆದ ಮೇಲೆ ಒಂದು ಸಾಧು ಸಂತರ ದರ್ಶನವನ್ನು ಮಾಡಬೇಕು, ಒಂದು ಗುರುವಿನ ದರ್ಶನವನ್ನು ಮಾಡಬೇಕು. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಬೇಕು.
ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಬೇಕು ಮೊದಲು. ನಿಮ್ಮನ್ನು ನಿಮಗೆ ಪರೀಕ್ಷೆ ಮಾಡಲಿಕ್ಕೆ ಗೊತ್ತಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಯಾಕೆ ಬೇಕಾಗಿ ನನ್ನನ್ನು ನಾನು ಪರೀಕ್ಷೆ ಮಾಡಬೇಕು? ನಿಮ್ಮನ್ನು ನೀವು ಪರೀಕ್ಷೆ ಮಾಡುವಾಗ ನಿಮ್ಮ ಒಳಗಿರುವ ಅನೇಕ ರೀತಿಯ ಜ್ಞಾನಗಳು ಹೊರಗೆ ಬರ್ತದೆ, ಉತ್ತರವಾಗಿ ಹೊರಗೆ ಬರ್ತದೆ. ಆ ರೀತಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿ ನಿಮ್ಮ ಒಳಗಿರುವ ಜ್ಞಾನ ಹೊರಗೆ ಬಂದರೆ ಖಂಡಿತವಾಗಿಯೂ ನಿಮಗೆ ಮನುಷ್ಯ ಜನ್ಮದ ಬೆಲೆ ಏನು ಅಂತೇಳಿ ಅರ್ಥ ಆಗ್ತದೆ. ಇದು ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅರ್ಥ ಆಯ್ತಲ್ಲ? ಎಲ್ಲವನ್ನು ಕಂಟ್ರೋಲ್ ಮಾಡುವ ಶಕ್ತಿ ಇರೋದು ಮನುಷ್ಯನಿಗೆ. ಮನುಷ್ಯನನ್ನು ಕಂಟ್ರೋಲ್ ಮಾಡುವ ಶಕ್ತಿ ಯಾರಿಗೂ ಇಲ್ಲ, ಯಾರಿಗೂ ಆಗುವುದಿಲ್ಲ. ಕಾರಣ ಏನು ಗೊತ್ತಾ? ಈ ಭಗವಂತ ಅಂತ ಹೇಳುವ ಒಂದು ಶಕ್ತಿ ಉಂಟಲ್ವ, ಈ ಭಗವಂತ ಅಂತ ಹೇಳುವ ಶಕ್ತಿ ಅದರ ಪ್ರತಿರೂಪವಾಗಿ ಈ ಭೂಲೋಕದಲ್ಲಿ ಮನುಷ್ಯರಾಗಿ ಜನಿಸಿದ್ದೇವೆ. ನಾವು ಭಗವಂತನ ಹತ್ತಿರ ಇದ್ದೇವೆ. ಆದ ಕಾರಣ ಭಗವಂತ ಹೇಳ್ತಾರೆ, ನನಗೆಲ್ಲ ಸರಿ ಮಾಡಲಿಕ್ಕೆ ಆಗೋದಿಲ್ಲಪ್ಪ, ನೀನೇ ಹೋಗಿ ಎಲ್ಲ ಸರಿ ಮಾಡು. ಯಾರ ಹತ್ರ ಹೇಳೋದು? ತನ್ನ ಪ್ರತಿರೂಪದ ಹತ್ರ, ತನ್ನ ಪ್ರತಿಬಿಂಬದ ಹತ್ರ. ಅರ್ಥ ಆಯ್ತಲ್ವ? ನೀನೇ ಹೋಗಿ ಸರಿ ಮಾಡು. ನಿನಗೊಂದು ಕೆಲಸ ಕೊಡ್ತೇನೆ ನಾನು. ಪ್ರಪಂಚ ಈ ರೀತಿಯೆಲ್ಲ ಉಂಟು, ಅನೇಕ ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಆಗ ಯಾವುದೋ ಒಂದು ರೀತಿಯಲ್ಲಿ ನೀನು ಪ್ರಪಂಚಕ್ಕೆ ಹೋಗಬೇಕು, ಹೋಗಿ ಅದನ್ನು ತಿದ್ದಬೇಕು ಅಂತೇಳಿ ಮನುಷ್ಯರನ್ನು ಕಳಿಸಿದ್ದು. ಆದರೆ ಇಲ್ಲಿ ಮನುಷ್ಯರಲ್ಲಿ ವಿಶೇಷವಾಗಿರುವ ವಿಚಾರ ಏನು ಅಂತ ಹೇಳಿದರೆ, ಈ ನಾನು ಎಂಬ ವಿಚಾರ ಬಂದಾಗ ಅವನ ಶಕ್ತಿಯನ್ನು ಮರೆತು ಬಿಡ್ತಾನೆ, ಆ ಭಗವಂತನನ್ನು ಮರೆತು ಬಿಡ್ತಾನೆ. ಭಗವಂತ ಕಳಿಸಿದ್ಯಾಕೆ? ಎಲ್ಲವನ್ನು ತಿದ್ದು ಎಲ್ಲವನ್ನು ಸರಿ ಮಾಡು, ಇದು ನಿನ್ನಿಂದ ಮಾತ್ರ ಸಾಧ್ಯ ಅಂತೇಳಿ. ಆಗಲೇ ಪ್ರತಿಯೊಬ್ಬನಿಗೆ ನಾನು 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 ಅಂತ ಬಂತು. ಹೋದವರಿಗೆಲ್ಲ ನಾನು ಅಂತಲೇ ಬರೋದು, ಭಗವಂತನಿಂದ ದೂರ ಆದವರಿಗೆ. ನಾನು ಮಾಡಿದೆ ಸರಿ, ನಾನು ಹೇಳಿದೆ ಸರಿ, ನಾನು ಕೊಡುವುದೇ ಸರಿ, ಎಲ್ಲವೂ ನಾನು ನಾನು ಅಂತ ಬರುವಾಗ ಉಂಟಲ್ವ, ಭಗವಂತನನ್ನು ಮರೆತು ಇನ್ನೂ ಸ್ವಲ್ಪ ದೂರ ಹೋಗಿ ಬಿಡ್ತಾರೆ. ನಾನು ಅವನ ಕೆಲಸಕ್ಕೆ ಬೇಕಾಗಿ ಬಂದದ್ದು ಅಂತ ಹೇಳುವ ಒಂದು ವಿಚಾರ ಅವನಿಗೆ ಮರೆತು ಹೋಗ್ತದೆ. ಅದು ನಾನು ಶ್ರೇಷ್ಠ ಅಂತ ಬಂದುಬಿಡ್ತದೆ. ಅರ್ಥ ಆಯ್ತಾ? ಇದೊಂದು ಕಥೆ ಇದೆ ಶ್ರೀಮನ್ನಾರಾಯಣ ಮತ್ತು ನಾರದನಿಗೆ. ಶ್ರೀಮನ್ನಾರಾಯಣ ಹತ್ರ ಕೇಳ್ತಾನಂತೆ ನಾರದ, ನಾನು ನಿನ್ನ ಪರಮ ಭಕ್ತ, ಶ್ರೇಷ್ಠ ಭಕ್ತ ಅಂತೇಳಿ, ನೀನೇನು ಹೇಳ್ತಿದ್ದಕ್ಕೆ ಅಂತೇಳಿ, ನನ್ನಷ್ಟು ಪೂಜೆ ಮಾಡೋರು ಯಾರೂ ಇಲ್ಲ ಅಂತೇಳಿ. ಅದಕ್ಕೆ ಶ್ರೀಮನ್ನಾರಾಯಣ ಮುಗುಳ್ನಗುತ್ತಾ ಹೇಳ್ತಾನಂತೆ, ಹೌದೌದೌದೌದು, ನಿನ್ನಷ್ಟು ಶ್ರೇಷ್ಠ ಯಾರಿಲ್ಲಪ್ಪ ಅಂತೇಳಿ. ನನಗೆ ಜೋರು ಬಾಯಾರಿಕೆ ಆಗ್ತದೆ, ಸ್ವಲ್ಪ ನೀರು ತಗೊಂಡು ಬರ್ತೀಯಾ? ಖಂಡಿತವಾಗಿ ತಗೊಂಡು ಬರ್ತೇನೆ. ಇದರಿಂದ ಕಥೆ ತುಂಬ ಉಂಟು. ಶ್ರೀಮನ್ನಾರಾಯಣ ಇದನ್ನು ಹೇಳಲಿಕ್ಕೆ, ಇದನ್ನು ಶಾರ್ಟಲ್ಲಿ ಹೇಳುವ, ಹೇಗೆ ಏನಾಗ್ತದೆ ಅಂತೇಳಿ. ಶ್ರೀಮನ್ನಾರಾಯಣ ಜೊತೆ ಇದ್ದದ್ದು ನಾರದನ ಹತ್ರ ಹೇಳ್ತಾರೆ. ನಾರದನಿಗೊಂದು ನಾನು ಅಂತ ಬಂದು ಹೋಯ್ತು, ನಾನು ಶ್ರೇಷ್ಠ ಅಂತೇಳಿ. ಈ ನಾನು ಅಂತೇಳಿ ಬಂದರೆ ಯಾವ ರೀತಿ ದೂರ ಆಗ್ತದೆ ಅಂತೇಳಿ, ನನ್ನಿಂತ ಪವಿತ್ರವಾದ ಭಕ್ತ ಇನ್ನೊಬ್ಬ ಇಲ್ಲ ಅಂತ. ಅದು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಶ್ರೀಮನ್ನಾರಾಯಣ ಹೇಳ್ತಾನೆ, ಭೂಲೋಕದಲ್ಲಿ ಒಬ್ಬ ಇದ್ದಾನಪ್ಪ, ಬಹಳ ಪವಿತ್ರವಾದವನು, ಅವನಷ್ಟು ಪವಿತ್ರವಾದವರು ಯಾರೂ ಇಲ್ಲ ಅಂತೇಳಿ. ಪ್ರತಿನಿತ್ಯ ನನ್ನನ್ನು ನೆನೆಸ್ತಾನೆ ಅವನು ಅಂತೇಳಿ. ಪ್ರತಿನಿತ್ಯ ಅಂದರೆ ಯಾವಾಗ? ರಾತ್ರಿ ಮಲ್ಕೊಳ್ಳುವಾಗ. ಶ್ರೀಮನ್ನಾರಾಯಣ ಹೀಗೆ ಹೇಳುವಾಗ ನಾರದನಿಗೆ ಸ್ವಲ್ಪ ನನ್ನಿಂತ ದೊಡ್ಡವನ ಅಂತೇಳಿ ಹೋಗಿ ನೋಡುವಾಗ ಅವನು ಪ್ರತಿನಿತ್ಯ ಹೇಳ್ತಾನೆ. ಯಾವಾಗ ಗೊತ್ತಾ? ರಾತ್ರಿ ಮಲ್ಕೊಳ್ಳುವಾಗ. ನಾರದನಿಗೆ ಆಗ್ತದೆ, ನಾನು 24 ಗಂಟೆ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇದ್ದೇನೆ ನಾನು, ಆದರೆ ಇವನು ದಿನಕ್ಕೆ ಒಂದು ಬಾರಿ ರಾತ್ರಿ ಮಲ್ಕೊಳ್ಳುವಾಗ ಹೇಳ್ತಾನಲ್ವ, ಇದು ಹೇಗೆ ಶ್ರೇಷ್ಠ? ಇದನ್ನು ವಿಷ್ಣುವಿನ ಹತ್ರ ಹೋಗಿ, ಶ್ರೀಮನ್ನಾರಾಯಣ ಹತ್ರವೇ ಹೋಗಿ ಇದಕ್ಕೊಂದು ಉತ್ತರ ತಗೊಳ್ಳುವ ಅಂತೇಳಿ ಈ ಒಂದು ಮಾತುಕತೆ ಬರೋದು. ಈ ಮಾತುಕತೆ ಬರುವಾಗ ಶ್ರೀಮನ್ನಾರಾಯಣ ಮಗುಳ್ನಾಗುತ್ತಾ ಹೇಳೋದು, ನನಗೊಂದು ಗ್ಲಾಸು ನೀರು ತಗೊಂಡು ಬರ್ತೀಯಾ ಅಂತೇಳಿ. ಅದಕ್ಕೆ ನಾನೀಗ ತಗೊಂಡು ಬರ್ತೇನೆ ಅಂತೇಳಿ. ನೀನು ತಗೊಂಡು ಬಾ. ಯಾವ ರೀತಿ ತಗೊಂಡು ಬರಬೇಕು? ನೀರು ತುಂಬಿರಬೇಕು ಆ ಗ್ಲಾಸಿನಲ್ಲಿ, ಚೊಂಬಿನಲ್ಲಿ, ಯಾವುದರಲ್ಲೂ ನೀನು ತರುವ ಪಾತ್ರೆಯಲ್ಲಿ. ಅದು ನೀನು ತಲೆ ಮೇಲೆ ಇಟ್ಟುಕೊಂಡು ತರಬೇಕು. ಒಂದು ಬಿಂದು ನೀರು ಕೆಳಗೆ ಬೀಳಬಾರ್ದು, ಒಂದು ಬಿಂದು ನೀರು ಕೆಳಗೆ ಬೀಳಬಾರ್ದು. ತಗೊಂಡು ಬಾ ಅಂತೇಳಿ.
ಅದಕ್ಕೆ ಅಂತ ಉಂಟು, ನಾನು ತ್ರಿಲೋಕಜ್ಞಾನಿ, ಎಲ್ಲವನ್ನು ತಿಳಿದವ, ಅದಕ್ಕೆ ಎಂತ ಉಂಟು, ನಾನು ಹೋಗಿ ತಗೊಂಡು ಬರ್ತೇನೆ ಅಂತೇಳಿ ಹೋಗ್ತಾನೆ. ಹೋಗಿ ಆ ನೀರಿಗೆ ಅಂತೇಳಿ ಹೋದವನು ಒಂದು ಮಾಯೆಗೆ ಸಿಕ್ಕಾಕೊಳ್ತಾನೆ. ಮಾಯೆಗೆ ಸಿಕ್ಕಾಕ್ಕೊಂಡು ಅಲ್ಲಿ ಒಂದು ಸಂಸಾರವೂ ಆಗ್ತದೆ. ಅರ್ಥ ಆಯ್ತಲ್ವ? ಅಲ್ಲೊಂದು ಮಕ್ಕಳು ಸಾಕ್ತದೆ. ಒಂದು ದಿನ ಇದೇ ರೀತಿ ಅವನು ಸಂಸಾರ ಮಾಡ್ತಿರೋ ಸಮಯದಲ್ಲಿ ಜೋರು ಮಳೆ ಬಂದು ಆ ಪ್ರವಾಹ, ಗೊತ್ತಾಯ್ತಲ್ವ, ನೆರೆ ಅರ್ಥ ಆಯ್ತಲ್ವ, ಆ ನೆರೆಯಲ್ಲಿ ಎಲ್ಲ ಕೊಚ್ಚಿಕೊಂಡು ಹೋಗ್ತಾ ಉಂಟು. ಅರ್ಥ ಆಯ್ತಾ? ಮನೆಯು ಕೊಚ್ಚಿಕೊಂಡು ಹೋಗ್ತಾ ಉಂಟು, ಒಂದು ಕಡೆಯಿಂದ ಹೆಂಡತಿ ಮಕ್ಕಳು ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಏನಪ್ಪ ಇದು ಈ ನೀರಿನ ವಿಷಯ ಅಂತೇಳಿ ನಾರದ ಆಲೋಚನೆ ಮಾಡುವಾಗ, ಆ ಜ್ಞಾನದಲ್ಲಿ ನೋಡುವಾಗ ಅವನಿಗೆ ನೆನಪಾಗ್ತದೆ, ಓ ಶ್ರೀಮನ್ನಾರಾಯಣನನ್ನು ನೀರಿಗೆ ಎಂತ ಕಳಿಸಿದ್ದು ಅಂತೇಳಿ. ಅರ್ಥ ಆಯ್ತಾ? ಒಂದು ನೀರಿಗೆ ಅಂತ ಹೋದವನಿಗೆ ಎಂಥ ಒಂದು ಪರೀಕ್ಷೆಯನ್ನು ಇಟ್ಟ ಶ್ರೀಮನ್ನಾರಾಯಣ. ಅಲ್ಲಿ ನಾನು ಅಂತ ಬಂದ ಕಾರಣ ತಾನೇ ದೂರ ಆಗಿ ಸಂಸಾರಕ್ಕೆ ಬಿದ್ದ. ಸಂಸಾರದಲ್ಲಿ ಬಿದ್ದ ಅನೇಕ ರೀತಿಯ ವಿಚಾರಗಳು ನಡೆಯುವಾಗ, ಆ ನೀರಿನ ನೆನಪು ಬರುವಾಗ, ಆ ಮಳೆ ಕೂಡ ಕೊಟ್ಟದ್ದು ಶ್ರೀಮನ್ನಾರಾಯಣನೇ. ಇವನಿಗೆ ನೆನಪು ಬರ್ತದ ನೋಡುವ ಅಂತೇಳಿ ಮರ್ತೇ ಹೋಗಿತ್ತು. ಈ ನಾನು ಅಂತೇಳಿ ಬಂದರೆ ನಾವು ಮರ್ತೇ ಬಿಡ್ತೇವೆ ಭಗವಂತನನ್ನು. ಇದಕ್ಕೆಲ್ಲ ಕಾರಣ ನಾನು. ಆ ನಾನು ಅಂತೇಳಿ ಬರುವಾಗ ನಮಗೆ ಎಲ್ಲ ನಾನೇ 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 ಅಂತೇಳಿ ಬರ್ತದೆ. ಆಗ ಅಲ್ಲಿ ಆ ಭಗವಂತನ ನೆನಪು ಬರುವುದಿಲ್ಲ, ಭಗವಂತನಿಂದ ದೂರ ಆಗಿ ಹೋಯಿತು. ಆ ನಾನು ಎಂಬುದನ್ನು ನೀನು ಎಂಬುದರ ಜೊತೆ ಜೋಡಿಸ್ತಾರಲ್ವ, ಅವರು ಗುರು ಅಂತ ಹೇಳೋದು. ನೀನಲ್ಲಪ್ಪ, ಇದರ ಹಿಂದೆ ಒಬ್ಬರು ಇದ್ದಾರೆ. ಅರ್ಥ ಆಯ್ತಲ್ವ? ಅವರನ್ನು ನೀನು ನೋಡು. ಅವರನ್ನು ನೋಡಬೇಕು ಅಂತ ಹೇಳಿದರೆ ಸ್ವಲ್ಪ ನನ್ನ ಜೊತೆ ಪ್ರಯಾಣವನ್ನು ಮಾಡು, ನನ್ನ ಜೊತೆ ಬಾ ಸ್ವಲ್ಪ. ಅದು ಕಲ್ಲು ಮುಳ್ಳು, ಒಳ್ಳೆಯದು ಕೆಟ್ಟದ್ದು ಎಲ್ಲ ಉಂಟಲ್ಲಿ. ಅರ್ಥ ಆಯ್ತಲ್ವ? ನನಗೆಲ್ಲವೂ ಒಂದೇ. ಯಾರಿಗೆ? ಸದ್ಗುರು ಆದವರಿಗೆ, ಒಂದು ಜ್ಞಾನಿಯಾದವರಿಗೆ, ಒಂದು ಮಹಾಯೋಗಿಯಾದವರಿಗೆ. ಅರ್ಥ ಆಯ್ತಲ್ವ? ಮಹಾಯೋಗಿ, ತಪಸ್ವಿಗಳು, ಸಿದ್ಧರು, ಋಷಿಮುನಿಗಳೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದರೆ, ನನಗೆಲ್ಲವೂ ಒಂದೇ ಅಪ್ಪ. ನನಗಿಲ್ಲಿ ಒಳ್ಳೆಯದಿಲ್ಲ ಕೆಟ್ಟದಿಲ್ಲ. ವಿಷವು ಕೊಟ್ಟರು ಸಂತೋಷ, ಅಮೃತವು ಕೊಟ್ಟರು ಸಂತೋಷ. ಆದರೆ ನನ್ನೊಟ್ಟಿಗೆ ನೀನು ಬರ್ತೀಯ ಅಲ್ವಾ, ಬರುವಾಗ ನೀನು ಇದಕ್ಕೆ ಕೂಡ ಸರಿಯಾಗಿರಬೇಕು. ನನಗೆ ಸಿಗುವುದೇ ಇಂಥದ್ದು. ಒಂದು ಸೈಡಿಂದ ಒಳ್ಳೆಯದು ಸಿಗ್ತದೆ, ಒಂದು ಸೈಡಿಂದ ಕೆಟ್ಟದ್ದು ಸಿಗ್ತದೆ. ಸ್ವಲ್ಪ ದೂರ ಮುಳ್ಳಿನ ಪ್ರಯಾಣ ಇರ್ತದೆ, ಸ್ವಲ್ಪ ದೂರ. ಇನ್ನು ಸ್ವಲ್ಪ ದೂರ ಕಲ್ಲಿನಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಬರ್ತದೆ. ಇನ್ನು ಸ್ವಲ್ಪ ದೂರ ಬಿಸಿ ಬಿಸಿಯಾದ ಒಂದು ಮಣ್ಣಿನಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಬರ್ತದೆ. ಇನ್ನು ಸ್ವಲ್ಪ ದೂರ ಹೀಗೆ ಅನೇಕ ರೀತಿಯಲ್ಲಿ ನಡೀಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಬರ್ತದೆ. ಇದರೆಲ್ಲ ಸಹಿಸಲಿಕ್ಕೆ ಸಾಧ್ಯ ಇದ್ದರೆ ನನ್ನೊಟ್ಟಿಗೆ ಬಾ ಅಂತ ಹೇಳ್ತಾರೆ. ನಿದ್ರೆ ಇಲ್ಲ, ಊಟ ಇಲ್ಲ, ಯಾವುದೂ ಇಲ್ಲ. ಯಾವಾಗ ಏನು ಸಿಗ್ತದೆ ಅದು. ಇದಕ್ಕೆಲ್ಲ ನೀನು ಸರಿಯಾಗಿದ್ದರೆ ನನ್ನೊಟ್ಟಿಗೆ ಪ್ರಯಾಣವನ್ನು ಮಾಡು. ಆ ಪ್ರಯಾಣವನ್ನು ನೀನು ಮಾಡುವಾಗ ನಿನಗೆ ಆ ಸತ್ಯದ ಅರಿವಾಗ್ತದೆ. ಆ ಪ್ರಯಾಣವನ್ನು ನೀನು ಮಾಡುವಾಗ ನಾನು ಎಂಬುದು ಪರಿಪೂರ್ಣವಾಗಿ ನಶಿಸಿ ಹೋಗಿರ್ತದೆ. ಆ ನಾನು ಎಂಬುದು ಪರಿಪೂರ್ಣವಾಗಿ ನಶಿಸಿ ಹೋಗ್ತದೆ ಅಂತ ಹೇಳಿದರೆ ನಿಮ್ಮ ಮನಸ್ಸು ಒಳಮುಖ ಆಯಿತು ಅಂತ ಅರ್ಥ. ನಿಮ್ಮ ಮನಸ್ಸು ಒಳಮುಖ ಆಗುವುದಕ್ಕೆ ಹೇಳುವುದು ದಡವನ್ನು ಸೇರಿಸಿದ್ರು. ಗುರು ಒಂದು ನಾವಿಕರಾಗಿ ಬಂದು ದೋಣಿಯಲ್ಲಿ ಕೂತ್ಕೊಳ್ಳಿಸಿ ಇಲ್ಲಿಂದ ಅಲ್ಲಿಗೆ ಸೇರಿಸಿದ್ರು, ಈ ದಡದಿಂದ ಆ ದಡಕ್ಕೆ ಸೇರಿಸಿದ್ರು ಅಂತ ಹೇಳ್ತಾರೆ ಅಲ್ವಾ? ಸತ್ಯ ಅಲ್ಲ? ಆ ದಡ ಅಂದರೆ ಏನು ಗೊತ್ತುಂಟ? ನಮ್ಮ ಒಳಗಿನ ವಿಚಾರ. ಅದು ಹೊರಗಿನ ದಡದಿಂದ ಒಳಗಿನ ದಡಕ್ಕೆ ತಗೊಂಡು ಹೋಗಿ ಬಿಟ್ಟರು. ಈ ಮಾಯಾಸಾಗರ ಇದು ಹೊರಗಿನದ್ದು. ಈ ಮಾಯಾಸಾಗರದ ಎಂಬ ವಿಚಾರದಲ್ಲಿ ಆ ಸಂಸಾರ ಎಂಬುದು ದೊಡ್ಡ ಜ್ಞಾನ ಸಾಗರ. ಆ ಸಂಸಾರ ಎಂಬುದು ದೊಡ್ಡ ಜ್ಞಾನ ಸಾಗರ ಆದರೂ ಕೂಡ ಅದರಲ್ಲೇ ಇರೋದು ಮಾಯ. ಆ ಮಾಯವನ್ನು ನೀನು ಅರ್ಥ ಮಾಡಿಕೊಂಡ್ರೆ, ಮಾಯವನ್ನು ನೀನು ತಿಳಿದುಕೊಂಡ್ರೆ ನೀನು ಜ್ಞಾನಿ ಆಗ್ತಿ. ಈ ಮಾಯವನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ನೀವು ಅಲ್ಲೇ ನಾರದನಾಗಿ ನಿಂತು ಬಿಡ್ತೀರಿ ಅಂತ ಹೇಳಿ. ನಾರದನಾಗಿ ನಿಂತು ಬಿಡ್ತೀರಿ. ಆಗ ಭಗವಂತನ ಕೆಲಸ ಮಾಡಲಿಕ್ಕೆ ಅಂತೇಳಿಯೇ ಈ ಎಲ್ಲ ಮನುಷ್ಯರನ್ನು ಸೃಷ್ಟಿ ಮಾಡಿ ಮಾಡಿ ಮಾಡಿದರೆ ನಾನು 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 ಅಂತ ಬಂದು ಆ ನಾನುನಲ್ಲಿ ಇನ್ನು ನಾನು ನಾನು ಅಂತೇಳಿ ಅದೆಷ್ಟೋ ಬಂತು. ಅರ್ಥ ಆಯ್ತಲ್ಲ?
ಅವರ ಮಕ್ಕಳು ಅವರ ಸಂಸಾರ ಅಂತೇಳಿ ಅದು ಎಷ್ಟು ನಾನು ತುಂಬಿ ಹೋಗುವಾಗ ಆ ಭಗವಂತ ಏನು ಮಾಡಿದ ಗೊತ್ತುಂಟಾ, ಇನ್ನು ಯಾರ್ಯಾರನ್ನು ಕಳಿಸಿದರೆ ಸಾಧ್ಯ ಅಲ್ಲ, ನಾನೇ ಯಾವುದೋ ಒಂದು ರೂಪದಲ್ಲಿ ಹೋಗ್ತೇನೆ ಅಂತೇಳಿ ಒಂದು ಗುರುವಿನ ರೂಪದಲ್ಲಿ ಬರ್ತಾನೆ. ಅರ್ಥ ಆಗ್ತದ? ಒಂದು ಗುರುವಿನ ರೂಪದಲ್ಲಿ ಬಂದು ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಆ ರೀತಿ ಅವತಾರ ಆದವರೆಲ್ಲ ಮಹಾಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು. ಇವರೆಲ್ಲ ಮನುಷ್ಯರನ್ನು ತಿದ್ದಲಿಕ್ಕೆ ಬೇಕಾಗಿ, ಮನುಷ್ಯರ ಒಳಿತಿಗೆ ಬೇಕಾಗಿ ಈ ಪ್ರಪಂಚಕ್ಕೆ ಬಂದರು. ಅರ್ಥ ಆಯ್ತಾ? ಮನುಷ್ಯರ ಒಳಿತಿಗೆ ಬೇಕಾಗಿ ಅವರು ಈ ಪ್ರಪಂಚಕ್ಕೆ ಬಂದವರು. ಅವರ ಒಳಿತಿಗೆ ಬೇಕಾಗಿ ಅವರು ಬರಲಿಲ್ಲ. ಅವರಿಗೆ ಸತ್ಯದ ಸ್ಥಿತಿ ಗೊತ್ತು. ಅರ್ಥ ಆಯ್ತಲ್ಲ? ಅವರಿಗೆ ಸತ್ಯದ ಸ್ಥಿತಿ ಗೊತ್ತು. ಇದುವೇ ನಡೆಯುವುದು, ಇದುವೇ ಆಗುವುದು, ನಾನು ಇಷ್ಟೇ ಸಮಯ ಇರುವುದು, ಇದರೊಳಗೆ ಎಲ್ಲವನ್ನು ಮಾಡಿ ಮುಗಿಸಬೇಕು, ನಾನು ಹೋಗುವಾಗ ಇನ್ನೊಬ್ಬ ಸೃಷ್ಟಿಯಾಗಬೇಕು, ನನ್ನ ಹಾಗೆ ಇನ್ನೊಬ್ಬ ಸೃಷ್ಟಿಯಾಗಬೇಕು ಎಂಬ ಒಂದು ಆ ನಿಜ ಸ್ಥಿತಿ ಇರ್ತದೆ. ಯಾತ್ರ ಆ ಗುರುವಿನ ಹತ್ರ. ಅರ್ಥ ಆಗ್ತದೆ? ಇದು ಬೇಕು ಅಂತ ಹೇಳುದು. ಮಾನವ ಕಲ್ಯಾಣಕ್ಕೆ ಒಂದು ಗುರುವಿನ ಅವಶ್ಯಕತೆ ಬಹಳ ಮುಖ್ಯ. ಅದು ಅವರವರ ಅಂತರಾತ್ಮಕ್ಕೆ ಬಿಟ್ಟಂಥ ವಿಚಾರ. ಅದು ಅವರವರ ಅಂತರಾತ್ಮಕ್ಕೆ, ಅವರವರಿಗೆ ಯಾವ್ಯಾವ ಗುರುಗಳು ಬೇಕು ಆಯಾಯ ಗುರುಗಳ ಹತ್ರ ಜ್ಞಾನವನ್ನು ಪಡೆದುಕೊಂಡು ಅವರ ಸೇವೆಯಲ್ಲಿ ಭಾಗಿಯಾಗಿಕೊಂಡು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡೋದು ಒಳ್ಳೆಯದು. ಎಲ್ಲವೂ ಸರಿಯಾಗಬೇಕಾಗಿಲ್ಲ ಅಲ್ಲ. ಅರ್ಥ ಆಗ್ತದ? ಎಲ್ಲರಿಗೆ ಸರಿ ಆಗುವುದಿಲ್ಲ ಅಲ್ವಾ? ಎಲ್ಲರಿಗೆ ಸರಿ ಹೋಗುವುದಿಲ್ಲ. ನಿಮಗೆ ಯಾರು ಸರಿ ಹೋಗ್ತದೆ ಅಂಥ ಒಂದು ಗುರುಗಳು ನಿಮಗೆ ಸಿಕ್ಕುವಾಗ ಆ ಗುರುವಿನ ಸೇವೆ ಮಾಡಿ, ಆ ಗುರುವಿನಿಂದ ಅನೇಕ ಜ್ಞಾನವನ್ನು ಪಡೆದುಕೊಳ್ಳಿ. ಆ ಗುರುವಿನಿಂದ ಅನೇಕ ಜ್ಞಾನವನ್ನು ಪಡೆದುಕೊಳ್ಳುವಾಗ ನಿಮಗೆ ತನ್ನಿಂತಾನಾಗಿ ಅರ್ಥ ಆಗ್ತದೆ, ಈ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ. ಅದೇ ಹೇಳೋದು, ಎಲ್ಲವೂ ಬದಲಾಗಿದೆ, ಮನುಷ್ಯ ಮಾತ್ರ ಇಲ್ಲಿ ಎತ್ತರಕ್ಕೆ ಹೋಗುವ ಕಾರಣ ಇಲ್ಲಿ ಎಲ್ಲವೂ ಬದಲಾಗಿದೆ. ಆದರೆ ಎಲ್ಲ ಜೀವರಾಶಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮನುಷ್ಯನ ತಗೊಂಡ್ರೆ ಮನುಷ್ಯ ಯಾವುದರಲ್ಲೆಲ್ಲ ಭಾಗಿಯಾಗಿದ್ದಾನೆ, ಮನುಷ್ಯನಿಗೆ ಯಾವುದೆಲ್ಲ ಬೇಕು ಅದೆಲ್ಲ ಬದಲಾವಣೆ ಮಾಡ್ತಾನೆ ಇದ್ದಾನೆ ಮನುಷ್ಯ ಅಲ್ವಾ? 50 ವರ್ಷದ ಹಿಂದಿರುವ ಒಂದು ಅಕ್ಕಿಗೂ ಈಗಿರುವ ಅಕ್ಕಿಗೂ ವ್ಯತ್ಯಾಸ ಇಲ್ವ? 50 ವರ್ಷದ ಹಿಂದೆ ಯಾವ ರೀತಿ ಇತ್ತು ಅಕ್ಕಿ? ಅದನ್ನು ಮನೆಗೆ ತರಬೇಕಿತ್ತು, ಭತ್ತ ಇದು ಕುಟ್ಟಿ ಮನೆಗೆ ತರಬೇಕಿತ್ತು, ಅಂದರೆ ಅದನ್ನು ನೋಡಬೇಕಿತ್ತು, ಅದೆಲ್ಲ ಕಲ್ಲನ್ನು ತೆಗಿಬೇಕಿತ್ತು, ಒಂದು ಅಡುಗೆ ಮಾಡಬೇಕಾದ್ರೆ ಅಷ್ಟು ಟೈಮ್ ಇತ್ತು. ಆದರೆ ಕರೆಕ್ಟಾದ ಟೈಮಿಗೆ ಆಗ್ತಿತ್ತು. ಯಾವುದೇ ವಸತಿಗಳಿಲ್ಲ ಆಯಿತು. ಈಗ ನನಗೆ ಗ್ಯಾಸ್, ಎಲೆಕ್ಟ್ರಾನಿಕ್ ಅದು ಇದು ಯಾವುದೇ ಇಲ್ಲ. ಸೌದೆಯಲ್ಲಿ ಅಡುಗೆ ಮಾಡಬೇಕಿತ್ತು, ಆದರೆ ಟೈಮ್ ಟು ಟೈಮ್ ಆಗ್ತಾಯಿತ್ತು ಅಲ್ವಾ? ಈಗ ಪ್ರೆಸೆಂಟ್ ಬರುವ ಅಕ್ಕಿ ಎಷ್ಟು ಚೆನ್ನಾಗಿ ಉಂಟು, ಪಳ 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 ಹೊಳಿತಾ ಖುಷಿ ಆಗ್ತದೆ ನೋಡುವಾಗ. ಅದನ್ನು ಕೆಲಸವಿಲ್ಲ, ಕಲ್ಲು ತೆಗೆಯಲಿಕ್ಕೆಲ್ಲ ಏನಿಲ್ಲ, ಹಾಗೆ ಸ್ವಲ್ಪ ತೊಳೆಯೋದು, ಕುಕ್ಕರಲ್ಲಿ ಹಾಕಿದರೆ ಅನ್ನ ಆಗಿ ಆಯಿತು 5 ನಿಮಿಷದಲ್ಲಿ. ಆದರೆ ಟೈಮಿಗೆ ಊಟ ಮಾಡಲಿಕ್ಕೆ ಆಗ್ತದೆ. ಈಗ ಹಸಿವೆ ಉಂಟಾ? ಹಿಂದಿನ ಕಾಲದಾಗ ಹಸಿವೆ ಉಂಟಾ? ಈಗ ಖಂಡಿತ ಇಲ್ಲ. ಈಗ ಪ್ರತಿಯೊಬ್ಬನಿಗೂ ಹಸಿವೆ ಕಮ್ಮಿ ಆಗಿದೆ. ಅರ್ಥ ಆಯ್ತಾ? ಕಾರಣ ಏನು? ಮನುಷ್ಯನಿಗೆ ಅದು ಬೇಕು, ಅದು ಮನುಷ್ಯನ ಜೊತೆ ಇರುವಂಥ ವಿಚಾರ, ಆಹಾರ. ಆಗ ಇವನಿಗೆ ಹೇಗೆ ಬೇಕೋ ಹಾಗೆ ಪರಿವರ್ತನೆಗೊಳಿಸಿದ. ಅದು ಪ್ರಕೃತಿಗೆ ನಿಯಮ ತಕ್ಕವಾಗಿ ಅದು ಬೆಳೀತಾ ಉಂಟು. ಆದರೆ ಮನುಷ್ಯನ ಜನಸಂಖ್ಯೆಯಲ್ಲಿ ಇದು ಸಾಕಾಗುವುದಿಲ್ಲ. ಆಗ ಏನು ಮಾಡಿದಲ್ಲಿ ಬುದ್ಧಿಶಾಲಿ ಆದವ ಇದನ್ನು ಹೇಗೆ ಡಬಲ್ ಮಾಡು ಅಂತ ನೋಡಿದ. ಡಬಲ್ ಮಾಡೇ ಸಾಕಾಗಲಿಲ್ಲ, ಇನ್ನು ಹೇಗೆ ಇದನ್ನು ಇನ್ನಷ್ಟು ಹೆಚ್ಚಿಸು ಅಂತ ನೋಡಿದ. ಇದ್ದ ಔಷಧ ಎಲ್ಲ ಹಾಕಿ ಯಾವ ರೀತಿಯಲ್ಲಿ ಬೆಳೆಸ್ತಾನೆ. ಆಗ ಅದರಲ್ಲಿ ಇರುವ ಗುಣ ಏನು? ನ್ಯಾಚುರಲ್ ಗುಣ ಉಂಟು ಅದರಲ್ಲಿ. ನೋಡ್ಲಿಕ್ಕೆ ಖುಷಿ ಉಂಟು, ಎಲ್ಲ ಸಂತೋಷವಾಗಿ ಉಂಟು, ಅದರಲ್ಲಿ ನ್ಯಾಚುರಲ್ ಆದ ಗುಣ ಉಂಟಾ? ಗುಣ ಇಲ್ಲ ಅದರಲ್ಲಿ, ನ್ಯಾಚುರಲ್ ಆದ ಗುಣ ಇಲ್ಲ ಅದರಲ್ಲಿ. ಆದ ಕಾರಣ ಇದನ್ನೆಲ್ಲ ಊಟ ಮಾಡ್ಕೊಂಡು ಹಸಿವೆ ಆಗುವುದಿಲ್ಲ ನಮಗೆ. ನಾವು ಊಟ ಮಾಡೋದು ಏನನ್ನು? ಒಂದು ಸ್ಲೋ ಪಾಯ್ಸನ್ ಅಂತ ಹೇಳೋದು. ನಿಜವಾಗಿ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಆಗ ಮನುಷ್ಯ ತಾನೇ ಇದನ್ನೆಲ್ಲ ಮಾಡಿದ್ದು. ಒಂದು ಗಿಡದಲ್ಲಿ ಹೂ ಆಗ್ತದೆ, ಹೂವಿನ ಸಂಖ್ಯೆ ಜಾಸ್ತಿ ಬೇಕು, ಬೇರೆ ದಾರಿ ಇಲ್ಲ, ಅದಕ್ಕೇನೋ ಒಂದು ಕಂಡುಹಿಡ್ದ, ಆ ಹೂ ಜಾಸ್ತಿ ಆಗೋಗಿ ಮಾಡಿದ. ಅರ್ಥ ಆಯ್ತಲ್ವ? ಒಂದು ತೆಂಗಿನಕಾಯಿ ಅದು ಬೆಳೆಯುವ ರೀತಿಯಲ್ಲೇ ಬೆಳೀಬೇಕು, ಅದು ಇನ್ನು ಬೇಗ ಬೆಳಿಬೇಕು ಅಂತೇಳಿ ಅದಕ್ಕೆ ಏನೋ ಒಂದು ಕಂಡುಹಿಡ್ದ, ಅದು ಬೇಗ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಎಂಥದ್ದು ಹೇಳ್ತಾರೆ, ಹೈಬ್ರಿಡ್ ತೆಂಗಿನಕಾಯಿ ಅಲ್ವಾ?
ದೊಡ್ಡ ದೊಡ್ಡ ತೆಂಗಿನಕಾಯಿಗಳು ಬೇಗ ಫಲವನ್ನು ಕೊಡೋದು. ಹಾಕಿ ಸಣ್ಣ ವಯಸ್ಸಿನಲ್ಲಿ ಅದು ಫಲ ಕೊಟ್ಟ ಆಯಿತು. ಎಲ್ಲವಾಗಲ್ಲ. ಹಾಗಿದೆಲ್ಲ ಮನುಷ್ಯನಿಗೆ ಏನೆಲ್ಲ ಬೇಕು ಮನುಷ್ಯ ಬದಲಾವಣೆ ಮಾಡ್ತಾ ಬರ್ತಾನೆ ಅಂತ ಹೇಳೋದು. ಅರ್ಥ ಆಯ್ತಲ್ವ? ಆ ಭಗವಂತನ ಸೃಷ್ಟಿಯಲ್ಲಿ ಯಾವುದು ಬದಲಾವಣೆ ಆಗಲಿಲ್ಲ. ಇಲ್ಲಿ ಮನುಷ್ಯನಿಗೆ ಯಾವುದೆಲ್ಲ ಬೇಕು ಅದನ್ನೆಲ್ಲ ಬದಲಾಯಿಸ್ತಾ ಹೋಗ್ತಾನೆ. ಅವನಿಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸ್ತಾ ಹೋಗ್ತಾನೆ. ಆಗ ಮನುಷ್ಯ ಎಷ್ಟು ಬುದ್ಧಿಶಾಲಿ. ಎಲ್ಲ ಕಂಟ್ರೋಲನ್ನು ಕೈಲಿ ಇಟ್ಟುಕೊಂಡ. ಕಾರಣ ಏನು? ಇವ ಭಗವಂತನ ಹತ್ತಿರ ಇದ್ದಾನೆ. ಈ ಕಂಟ್ರೋಲ್, ಈ ಎಲ್ಲ ಬುದ್ಧಿಯನ್ನು ಆ ಒಂದು ಶಕ್ತಿಯ ಮೇಲೆ ಆ ಭಗವಂತನಿಗೆ ಬೇಕಾಗಿ, 10 ಜನರ ಒಳಿತಿಗೆ ಬೇಕಾಗಿ, ಈ ದೇಶದ ಒಳಿತಿಗೆ ಬೇಕಾಗಿ, ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಈ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿದರೆ ಅದು ಎಲ್ಲಿಗೋ ಹೋಗಿ ತಲುಪುತ್ತದೆ. ಉಪಯೋಗಿಸೋದು ಒಳ್ಳೆಯದೇ, ಆದರೆ ಅದರಲ್ಲಿ ಬರುವ ಅನಾಹುತ ಹಲವಾರು ರೀತಿ. ಅರ್ಥ ಆಯ್ತಾ? ಆಗ ಹೇಳ್ತಾರೆ ಮನುಷ್ಯರ ಒಳಿತಿಗೆ ಬೇಕಾಗಿಯೇ ಮಾಡಿದ್ದು, ದೇಶದ ಒಳಿತಿಗೆ ಬೇಕಾಗಿಯೇ ಮಾಡಿದ್ದು. ಒಂದು ಉದಾಹರಣೆ ತಗೊಳ್ಳುವ. ಈಗ ಒಂದು ವಿಡಿಯೋ ಆಗುವ ಒಂದು ಕ್ಯಾಮರಾ ಫೋನ್ ಅಲ್ವಾ, ವಿಷಯ ಹೇಳುದು. ಈ ಫೋನಿನಲ್ಲಿ ಏನೆಲ್ಲ ಇಲ್ಲ? ಎಲ್ಲವೂ ಇದೆ. ಅದು ಒಳಿತಿಗಾಗಿ ಮಾಡಿದ್ದು ಅಲ್ವಾ? ಯಾವುದು? ಫೋನನ್ನು ಕಂಡುಹಿಡಿದದೇ ಒಳಿತಿಗೆ ಬೇಕಾಗಿ ಅಲ್ವಾ? ಒಂದು ಒಳ್ಳೆಯದಕ್ಕೆ ಬೇಕಾಗಿ ಕಂಡುಹಿಡಿದು, ಆ ಕಂಡುಹಿಡಿದ ನಂತರ ಅದು ಯಾವ ರೀತಿ ಆಯಿತು, ಎಷ್ಟು ದುಷ್ಪರಿಣಾಮವನ್ನು ಕೊಡ್ತಾ ಉಂಟದು ಪ್ರಪಂಚಕ್ಕೆ. ಅದು ಒಳ್ಳೆಯದಕ್ಕೆ ತಾನೇ ಕಂಡುಹಿಡಿದದು, ಯಾಕೆ ಅದರಲ್ಲಿ ಕೆಟ್ಟದಾಗ್ತಾ ಉಂಟು? ಮನುಷ್ಯನಿಗೆ ಮೊದಲಿಗೆ ಪರಿಚಯ ಆಗಬೇಕಾದ್ದು ಕೆಟ್ಟದ್ದನ್ನು ಅಂತೇಳಿ ಭಗವಂತ ಹೇಳ್ತಾನೆ. ಮೊದಲು ನೀನು ಕೆಟ್ಟದ್ದನ್ನು ತಿಳಿದುಕೋ, ಆಗ ನಿನಗೆ ಒಳ್ಳೆಯದು ಯಾವುದಾದ್ರು ಗೊತ್ತಾಗ್ತದೆ. ಆದ ಕಾರಣ ಎಲ್ಲರಿಗೂ ನೆಗೆಟಿವ್ ಅಂತ ಹೇಳುವಾಗ ಬೇಗ ಆಕರ್ಷಣೆಯಾಗುವುದು. ಇದು ಭಗವಂತನ ಸೃಷ್ಟಿ ನಿಯಮ. ಅದು ನೀನು ಪಾಠ ಭಗವಂತನೇ ಮಾಡಿಸ್ತಾನೆ. ಈ ಕೆಟ್ಟದನ್ನು ಕಲೀಲಿಕ್ಕೆ ಯಾರ ಅವಶ್ಯಕತೆ ಇಲ್ಲ, ಅದು ಭಗವಂತನೇ ಕಲಿಸಿಕೊಡ್ತಾನೆ. ಅದು ಯಾಕೆ ಕಲಿಸಿಕೊಡ್ತಾನೆ ಅಂತ ಹೇಳಿದರೆ, ಈ ಕೆಟ್ಟದ್ದು ಮಾಡಿದ್ರೆ ಕದ್ದು ಮುಚ್ಚಿದಾನೆ ಮಾಡೋದು. ಅದು ಯಾಕೆ ಕಲಿಸಿಕೊಡ್ತಾನೆ ಅಂತೇಳಿದರೆ, ನೀನು ಮುಂದಿನ ಹೆಜ್ಜೆ ಸರಿ ಮಾಡಿಕೊ. ಮುಂದೆ ಇದು ಜೀವನದಲ್ಲಿ ಬರ್ತದೆ, ಬಹಳ ದೊಡ್ಡದಾಗಿ ಬರ್ತದೆ. ಆಗ ನೀನು ಎಡವದೇರು. ಅರ್ಥ ಆಯ್ತಲ್ಲ ಎಂಬ ಸತ್ಯವನ್ನು ತಿಳಿಲಿಕ್ಕೆ ಬೇಕಾಗಿ ಇವ ಏನು ಮಾಡ್ತಾನೆ ಗೊತ್ತುಂಟ? ಒಂದು ಸಲ ಕೆಟ್ಟದ್ದು ಮಾಡಿ ಆಯಿತು, ಪಾಸ್ ಆಯಿತು. ಇದು 2ನೇ ಸಲ ಕೆಟ್ಟದ್ದು ಮಾಡಿ ಆಯಿತು, ಪಾಸ್ ಆಯಿತು ಅಂತ ಹೇಳುವಾಗ ಇವನಿಗೆ ಆ ವಿಷಯಗಳೆಲ್ಲ ತನ್ನೊಳಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬುದು ಯಾಕೆ ಬರ್ತದೆ ಅಂತೇಳಿ ಆಲೋಚನೆ ಮಾಡಬೇಕು. ಒಳ್ಳೆಯದು ಎಂಬುದು ಉಂಟಲ್ವ, ಅದು ನಮ್ಮನ್ನು ಮುಂದೆ 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 ತಗೊಂಡು ಹೋಗ್ತದೆ. ಈ ಕೆಟ್ಟದ್ದು ಎಂಬುದು ಉಂಟಲ್ಲ, ಅದು ನಮ್ಮನ್ನು ಹಿಂದೆ 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 ತಗೊಂಡು ಬರ್ತದೆ. ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದೆ. ಸರಿ ತಪ್ಪು, ಅರ್ಥ ಆಯ್ತಲ್ವ? ಸರಿ ತಪ್ಪು ಎಂಬ 2 ಹೆಜ್ಜೆ. ಅರ್ಥ ಆಯ್ತಾ? ತಪ್ಪಿನ ಹೆಜ್ಜೆ ಯಾವತ್ತು ಹಿಂದೆ 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 ಹಿಂದೆ, ಸರಿಯ ಹೆಜ್ಜೆ ಯಾವತ್ತು ಮುಂದೆ 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 ಮುಂದೆ. ಈ ಒಳ್ಳೆಯದು ಎಂಬುದು ಮುಂದೆ ಮುಂದೆ ಮುಂದೆ. ಈ ದೇಹ ಬಿಟ್ಟು ನಾವು ಮುಂದಿನ ದೇಹಕ್ಕೆ ಹೋಗ್ತೇವೆ ಎಂಬ ಜ್ಞಾನ ಮನುಷ್ಯನಲ್ಲಿ ಇದ್ದರೆ, ಆ ಜ್ಞಾನ ಇದ್ದರೆ, ಇದೆಲ್ಲರಿಗೂ ನಂಬಿಕೆ ಇಲ್ಲ, ಈ ದೇಹ ಬಿಟ್ಟರೆ ನಮಗೆ ಇನ್ನೊಂದು ದೇಹ ಉಂಟು ಎಂಬ ಸ್ಥಿತಿ, ಆ ಸತ್ಯದ ಸ್ಥಿತಿ ಒಬ್ಬನಿಗೆ ಅರ್ಥ ಆದರೆ ಖಂಡಿತವಾಗಿ ಅವನ ಜೀವನದಲ್ಲಿ ಒಳ್ಳೆಯದೇ ಮಾಡಿಕೊಂಡು ಹೋಗುದು. ಅರ್ಥ ಆಯ್ತಾ ಅಲ್ವ? ಸತ್ಯವಾದ ವಿಷಯ ಇದು. ಇದೆಲ್ಲ ತಿಳಿಬೇಕಾದ್ರೆ ನೀವು ಅನುಭವ ಪಡಬೇಕು ಅಂತ ಹೇಳೋದು. ಅರ್ಥ ಆಗ್ತದ? ಮನುಷ್ಯ ಜನ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆದರೆ ಒಳ್ಳೆಯದು ಕೆಟ್ಟದ್ದು ಅಂತೇಳಿ ಒಂದು ಸಮಯದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ, ಅರ್ಥ ಆಯ್ತಲ್ವ, ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾನೆ. 10 ಜನರಿಗೆ 100 ಜನರಿಗೆ ಅವನು ಬಹಳ ಒಳ್ಳೆಯ ವ್ಯಕ್ತಿ. ಅರ್ಥ ಆಯ್ತಾ? ಆ ವ್ಯಕ್ತಿಗೆ ಯಾರೋ ಒಬ್ಬ ಬಂದು ಒಂದು ಕಪಾಲಕ್ಕೆ ಹೊಡಿತಾರೆ ಅಂತ ಇಟ್ಟುಕೊಳ್ಳು, ಯಾವುದೋ ಒಂದು ರೀತಿಯಲ್ಲಿ ಹೊಡಿತಾರೆ ಅಂತ ಇಟ್ಟುಕೊಳ್ಳು, ಕಪಾಲಕ್ಕೆ ಹೊಡಿತಾರೆ. ಆ 100 ಜನರು ಏನು ತಿಳ್ಕೊಳ್ತಾರೆ ಗೊತ್ತುಂಟಾ? ಇಷ್ಟು ಒಳ್ಳೆಯ ವ್ಯಕ್ತಿಗೆ ಇವನು ಬಂದು ಕಪಾಲ ಕೊಡೋದಲ್ಲ, ಇದು ಸರಿಯಾ? ಅವನು ಕೆಟ್ಟವನು, ಅವನು ಸರಿ ಇಲ್ಲ, ಹಾಗೆ ಹೀಗೆ 1000 ವಿಚಾರ ಬರ್ತದೆ. ಅರ್ಥ ಆಯ್ತಾ? ಅದನ್ನೇ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ, ಅದೇ ಸನ್ನಿವೇಶವನ್ನು ಇನ್ನೂ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ, ಯಾಕೆ ಬಂದು ಇವನು ಹೊಡೆದ, ಯಾಕೆ ಬಂದು ಇವನು ಹೇಳಿದ ಅಂತ ಹೇಳಿದರೆ, ಈ ಒಳ್ಳೆ ವ್ಯಕ್ತಿ ಉಂಟಲ್ಲ, ಯಾವುದೋ ಒಂದು ಕಾಲದಲ್ಲಿ ಯಾರ್ದೋ ಒಂದು ಮನಸ್ಸು ನೋಯಿಸಿರ್ಬೋದು. ಆ ಸಮಯದಲ್ಲಿ ಪಾಪ ಅವನು ಬಲಹೀನನಾಗಿರ್ಬೋದು, ಏನೋ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿರ್ಬೋದು, ಮನಸ್ಸಿನಲ್ಲಿ ನೊಂದಿರ್ಬೋದು. ನನ್ನಿಂದ ಆಗೋದಿಲ್ಲಪ್ಪ, ಇದಕ್ಕೆ ಉತ್ತರ ಯಾರಾದರೂ ಒಬ್ಬರು ಕೊಟ್ಟಾರು, ಕಾಲ ಇದಕ್ಕೆ ಉತ್ತರ ಕೊಟ್ಟಿತ್ತು ಅಂತೇಳಿ ಅವನು ಮೌನವಾಗಿದ್ದಾನು. ಅರ್ಥ ಆಯ್ತಲ್ವ?
ಆ ನೊಂದು ಹೋದ ಮನಸ್ಸು ಉಂಟಲ್ವ, ಅದು ಈ ಪ್ರಕೃತಿಯೊಟ್ಟಿಗೆ ಸೇರ್ತದಲ್ವ, ಅದು ಯಾರಿಗೋ ಒಬ್ಬನಿಗೆ ಕನೆಕ್ಟ್ ಆಗಿ ಇಲ್ಲಿ ಈ ನೊಂದ ವಿಚಾರ ಉಂಟಲ್ವ, ಯಾರೋ ಒಬ್ಬ ನೊಂದು ಹೋಗಿದ್ದಾನೆ, ಅವನ ನೊಂದ ಮನಸ್ಸು ಉಂಟಲ್ವ, ಅವನಿಂದ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಆಗುವಾಗ ಅದು ಯಾರಿಗೋ ಒಬ್ಬನಿಗೆ ಕನೆಕ್ಟ್ ಆಗ್ತದೆ. ಅದು ಇವತ್ತೇ ಕನೆಕ್ಟ್ ಆಗಬೇಕಾಗಿಲ್ಲ, 10 ವರ್ಷ ಕಳೆದಾದ್ರೂ ಕನೆಕ್ಟ್ ಆಗ್ಬೋದು ಆ ಮಾತು, ಆ ನೊಂದು ಹೋದ ವಿಚಾರ. ಅರ್ಥ ಆಯ್ತಲ್ವ? ಆ ಕನೆಕ್ಟ್ ಆಗೋ ಸಮಯದಲ್ಲಿ ತನ್ನಿಂದ ತಾನಾಗಿ ಇಂಥ ಸನ್ನಿವೇಶಗಳು ನಡೀತದೆ ಅಂತ ಹೇಳೋದು. ಈ ಸತ್ಯವನ್ನು ತಿಳಿಯುವಾಗ ಇವನ ಮನಸ್ಸು, ಒಬ್ಬರ ಮನಸ್ಸು ನೋಯಿಸಿದ ಕಾರಣ ಭಗವಂತ ತಿದ್ದಲಿಕ್ಕೆ ಬೇಕಾದಷ್ಟು ಅವಕಾಶ ಕೊಟ್ಟ, ತಿದ್ದಲಿಲ್ಲ, ಅದೇ ರೀತಿ ಹೋಗ್ತಾ ಇದ್ದಾನೆ ಅಂತ ಹೇಳುವಾಗ ಯಾವುದೋ ಒಂದು ರೀತಿಯಲ್ಲಿ ಅದು ಬಂದು ನಮ್ಮನ್ನು ಆವರಿಸ್ತದೆ ಅಂತ ಹೇಳೋದು. ಅದಕ್ಕೆ ಹೇಳೋದು ಕರ್ಮ ಇಸ್ ಕಾಲಿಂಗ್ ಅಂತ. ಅದು ಯಾವತ್ತೂ ಕರಿತಾನೆ ಇರ್ತದೆ, ನಮ್ಮ ಬೆನ್ನ ಹಿಂದೆ ಇರ್ತದೆ, ನಾವು ಅದಕ್ಕೆ ಸ್ಪಂದಿಸಲೇಬೇಕು. ಈ ಸತ್ಯವನ್ನು ತಿಳಿಯುವಾಗ ನಾವು ಜೀವನದಲ್ಲಿ ಅಪ್ಪಿತಪ್ಪಿಸಿ ಒಬ್ಬರ ಮನಸ್ಸು ನೋಯಿಸ್ಲಿಕ್ಕಿಲ್ಲ, ಅಪ್ಪಿತಪ್ಪಿಸಿ ಒಬ್ಬರಿಗೆ ನಾವು ಎದುರು ಮಾತಾಡಲಿಕ್ಕಿಲ್ಲ, ಅಪ್ಪಿತಪ್ಪಿಸ ದ್ವೇಷ ಭಾವನೆಯಲ್ಲಿ ಇರಲಿಕ್ಕಿಲ್ಲ. ಎಲ್ಲ ಒಂದು ಸತ್ಯದ ಭಾವನೆಗೆ ಹೋಗ್ತದೆ. ಹೌದಪ್ಪ, ಹೌದು, ಶಾಂತ ಬರ್ತದೆ, ತಾಳ್ಮೆ ಬರ್ತದೆ, ಎಲ್ಲವೂ ಬರ್ತದೆ. ಇಂಥ ಸದ್ಗುಣಗಳು ನಮ್ಮ ಒಳಗೆ ಹೆಚ್ಚಾಗುವಾಗ, ನಮ್ಮ ಆತ್ಮ ಶುದ್ಧಿಯಾಗುವಾಗ, ನಮ್ಮ ಮನಸ್ಸು ಶುದ್ಧಿಯಾಗುವಾಗ ತನ್ನಿಂದ ತಾನಾಗಿ ಎಷ್ಟೇ ದೂರ ಇದ್ದ ಭಗವಂತ, ಎಷ್ಟೇ ದೂರ ಇದ್ದ ಶಕ್ತಿ, ಎಷ್ಟೇ ದೂರ ಇದ್ದ ಗುರು ನಿಮ್ಮ ಹತ್ತಿರ ಬಂದು ನಿಮ್ಮ ಅಂತರಾತ್ಮದೊಳಗೆ ಸೇರಿಬಿಡ್ತಾರೆ. ನಿಮ್ಮ ಅಂತರಾತ್ಮದೊಳಗೆ ಸೇರಿದರೆ ಅಲ್ಲಿ ವಿಷಯ ನಿಮಗೆ ಮತ್ತು ಆ ಭಗವಂತನಿಗೂ ಆ ಪ್ರಕೃತಿಗೂ ಸಂಬಂಧ ಬೆಳೀತದೆ. ಆ ರೀತಿ ಸಂಬಂಧ ನಿಮ್ಮೊಳಗೆ ಬೆಳೆಯುವಾಗ ನಿಮಗೆ ಒಂದೊಂದು ಹೆಜ್ಜೆ ಕೂಡ ಪವಿತ್ರವಾಗಿಯೇ ಕಾಣ್ತದೆ. ನೀವು ಬೇರೆ ಯಾವುದರ ವಿಷಯವನ್ನು ಆಲೋಚನೆ ಮಾಡಲಿಕ್ಕೆ ಆಗುದಿಲ್ಲ ನಿಮಗೆ. ಗೊತ್ತಾಗ್ತದ? ಯಾವ ವಿಷಯವನ್ನು ಆಲೋಚನೆ ಮಾಡಲಿಕ್ಕೆ ಆಗುದಿಲ್ಲ. ಆದ ಕಾರಣ ಹೇಳೋದು, ಮನುಷ್ಯ ಜನ್ಮ ಎಂಬುದು ಶ್ರೇಷ್ಠ, ಇದನ್ನು ವ್ಯರ್ಥ ಮಾಡಬೇಡಿ. ಇದು ಭಗವಂತನಿಗೆ ಹತ್ತಿರವಾಗಿರುವಂಥ ಸ್ಥಿತಿ. ಆ ಪರಮಾತ್ಮನನ್ನು ನೋಡಬೇಕು ಅಂದರೆ ಹೇಗೆ ನೋಡೋದು ಪರಮಾತ್ಮನನ್ನು? ಪರಮಾತ್ಮ ಏನು ಬರ್ತಾನ ನನ್ನೊಳಗೆ ಹೇಳೋದು ಅಲ್ಲ, ನಾನು ಅವನೊಳಗೆ ಹೋಗ್ಲಿಕ್ಕೆ ಆಗ್ತದ? ಆ ಪರಮಾತ್ಮ ಎಲ್ಲಿದ್ದಾನೆ ಗೊತ್ತಾ? ಈ ಸದ್ಗುಣದಲ್ಲಿದ್ದಾನೆ. ಎಲ್ಲಿ ಪ್ರೀತಿ ಉಂಟು ಅಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲಿ ಕ್ಷಮಿಸುವ ಗುಣ ಉಂಟು ಅಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲಿ ದಯ, ಎಲ್ಲಿ ದಾಕ್ಷಿಣ್ಯ, ಎಲ್ಲಿ ಧರ್ಮ, ಒಳ್ಳೆಯ ಸತ್ಯ, ನೀತಿ, ಇಂಥ ವಿಚಾರಗಳೆಲ್ಲ ಉಂಟಲ್ಲ, ಒಗ್ಗಟ್ಟು, ಶರಣಾಗತಿ, ನಂಬಿಕೆ, ಪ್ರೀತಿ, ಇಂಥ ವಿಚಾರಗಳೆಲ್ಲ ಒಬ್ಬನೊಳಗೆ ಹೆಚ್ಚುತ್ತಾ ಹೋಗುವಾಗ ಅವನ ಆತ್ಮ ಶುದ್ಧ ಆಗಿ ಭಗವಂತ ಇಷ್ಟಪಡ್ತಾನೆ. ನಾನು ಮಾಡೋದನ್ನೇ ನೀನು ಮಾಡ್ತಾ ಇದ್ದಿ, ಈ ದೇಹ ನನಗೆ ಬಹಳ ಖುಷಿಯಾಗಿದೆ ಅಂತ ಹೇಳಿ, ಈ ದೇಹದಲ್ಲಿ ಎಲ್ಲವೂ ಸರಿ ಉಂಟು ಅಂತೇಳಿ ಆ ದೇಹದ ಒಳಗೆ ಪ್ರವೇಶ ಆಗಿಬಿಡ್ತದೆ. ಅರ್ಥ ಆಗ್ತಾ ಹೇಳೋದು? ಅದು ಹೇಗೂ ಬೇಕಾದ್ರೆ ತಗೊಳ್ಬೋದು. ಈ ಕಡೆ ಭಗವಂತ ಅಂತೇಳಿ ತಗೊಳ್ಬೋದು, ಇನ್ನೊಂದು ಕಡೆ ಎನರ್ಜಿ ಅಂತ ತಗೊಳ್ಬೋದು. ಅರ್ಥ ಆಯ್ತಾ ಅಲ್ಲ? ಈ ಪ್ರಪಂಚ ಶಕ್ತಿ, ಈ ದೈವಿಕ ಶಕ್ತಿ ಎಂಬುದು ಯಾವುದೋ ಒಂದು ರೀತಿಯಲ್ಲಿ ನಮ್ಮೊಳಗೆ ಹೋಯಿತು ಅಂತೇಳಿ. ಇನ್ನೊಂದು ರೀತಿಯಲ್ಲಿ ಗುರುವಿನ ಆಶೀರ್ವಾದ ಅಂತೇಳಿ ತಗೊಳ್ಬೋದು. ಒಂದು ಗುರು ಸೇವೆ ಮಾಡಿದರೆ ಗುರುವಿನ ಪರಿಪೂರ್ಣ ಆಶೀರ್ವಾದ ಸಿಗ್ತದೆ. ಆ ಶರಣಾಗತಿ, ಆ ತತ್ವದಲ್ಲಿ ಹೋದರೆ, ಆ ಶರಣಾಗತಿ ಸ್ಥಿತಿಯಲ್ಲಿ ಶಿಷ್ಯ ಹೋದರೆ, ಅರ್ಥ ಆಯ್ತಾ ಹೇಳೋದು? ಅಲ್ಲಿ ಗುರುವಿನ ಆಶೀರ್ವಾದ ಆಗ್ತದೆ. ಇನ್ನು ದೇವರು, ಇನ್ನು ಅನೇಕ ರೀತಿಯ ಪೂಜೆ ಪುನಸ್ಕಾರ ಅಂತೇಳಿ ಹೋಗ್ತಾರೆ ಅಲ್ವಾ? ಅವರೊಳಗಿಂತ ಗುಣಗಳಿದ್ದರೆ ಯಾವುದೋ ಒಂದು ರೀತಿಯಲ್ಲಿ ಆ ದೇವರ ಒಂದು ವರ ಅವರಿಗೆ ಸಿಕ್ಕಿಬಿಡ್ತದೆ. ನಾನು ಎಂಬುದಿರಬಾರ್ದಿಲ್ಲ ಎಲ್ಲಿ ಕೂಡ. ಅರ್ಥ ಆಗ್ತದಾ? ಇನ್ನೊಂದು ಸಾಧನೆ, ಯೋಗ, ಧ್ಯಾನ ಇಂಥದ್ದೆಲ್ಲ ಮಾಡ್ತಾರೆ ಸಾಧನೆ. ಅವರ ಸಾಧನೆ ಪರಿಪೂರ್ಣವಾಗಿದ್ದ ಪಕ್ಷದಲ್ಲಿ, ಅರ್ಥ ಆಯ್ತಾ, ನಾನು ಎಂಬುದು ಇಲ್ಲದ ಪಕ್ಷದಲ್ಲಿ ಆ ಒಂದು ಎನರ್ಜಿ ಎಂಬುದು, ಆ ಕಾಸ್ಮಿಕ್ ಎನರ್ಜಿ ಎಂಬುದು ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಕನೆಕ್ಟ್ ಆಗಿ ಆಗ್ತದೆ. ಅರ್ಥ ಆಗ್ತಾ ಹೇಳೋದು? ಇದೆಲ್ಲ ನಿಮ್ಮ ಒಳಗಿರೋದು. ಆಗ ಪರಮಾತ್ಮ ಎಲ್ಲಿದ್ದಾನೆ? ನಿಮ್ಮ ಒಳಗೆ ಇದ್ದಾನೆ. ಅರ್ಥ ಆಯ್ತಲ್ಲ? ಬೇರೆ ಎಲ್ಲಿ ಇಲ್ಲ. ಯಾವಾಗ ಜೀವಾತ್ಮ ಪರಮಾತ್ಮ ಸ್ಥಿತಿಯನ್ನು ಕಾಣ್ತದೋ ಆಗ ಅದು ಪರಮಾತ್ಮ ಸ್ಥಿತಿಯನ್ನು ಕಂಡಿತು. ಆ ಸ್ಥಿತಿಯನ್ನು ಕಂಡು ಈ ದೇಹವನ್ನು ಬಿಟ್ಟರೆ ಉಂಟಲ್ವ, ಅದು ಬಹಳ ಒಳ್ಳೆಯದು ಅಂತ ಹೇಳೋದು. ಆಗ ಮನುಷ್ಯನ ಜನ್ಮಕ್ಕೆ ಸಾರ್ಥಕತೆ ಅಂತ ಹೇಳೋದು. ಈಗ ಜೀವಾತ್ಮ ಆಗಿದೆ, ಈ ಜೀವಾತ್ಮವನ್ನು ಶುದ್ಧ ಮಾಡಿ ಅದು ಪರಮಾತ್ಮ ಸ್ಥಿತಿಗೆ ತಗೊಂಡು ಹೋಗೋದು ಯಾವುದು? ಸಾಧನೆ ಅಂತ ಹೇಳಿದರೆ ಅದು ಪರಮಾತ್ಮ ಸ್ಥಿತಿಗೆ ಹೋಗ್ತದೆ. ಆದ ಕಾರಣ ಗುರುಗಳನ್ನು ನೋಡುವ ಕಾಲಿಗಾಲ ಬೀಳ್ತಾರೆ. ನಮ್ಮನ್ನು ಬಿಡು, ನಾವು ಸರಿ ಇಲ್ಲ ಅಂತ ಇಟ್ಟುಕೊಳ್ಳುವ, ಅದು ಬೇರೆ ವಿಚಾರ. ಅನೇಕ ಮಹಾ ಜ್ಞಾನಿಗಳು, ಯೋಗಿಗಳೆಲ್ಲ ಇದ್ದಾರೆ. ಅರ್ಥ ಆಯ್ತಲ್ವ?
ಇವರನ್ನು ನೋಡೋ ಒಂದು ಕೈ ಮುಗಿಯುವಂತಾಗ್ತದೆ, ಅವರಿಗೊಂದು ಪಾದ ಪೂಜೆ ಮಾಡುವಂತಾಗ್ತದೆ. ಯಾಕೆ ಮಾಡಬೇಕು ಅವ? ಯಾಕೆ ಬಂತಿದೆಲ್ಲ? ಏನು ಅವನಿಗೆ ಬುದ್ಧಿ ಇಲ್ವಾ? ಆ ಪಾದ ಪೂಜೆ ಮಾಡುವವನಿಗೆ, ಒಂದು ಮನುಷ್ಯನಿಗೆ ಆರತಿ ಮಾಡುವವನಿಗೆ ಬುದ್ಧಿ ಇಲ್ವಾ? ಆರತಿ ಮಾಡ್ಬೋದಾ, ಇವ ಮನುಷ್ಯ ಅಲ್ವಾ ಎಂಬ ಬುದ್ಧಿ ಇಲ್ವಾ? ಅದನ್ನು ದಾಟಿ ಒಬ್ಬ ಮಾಡ್ತಾನೆ ಅಂತ ಹೇಳಿದರೆ ಅದು ಯಾರ ಇಚ್ಛೆ? ಅವನಿಂದಾನೇ ಮಾಡಿಸುದು, ಅವನಿಂದಾನೇ ಮಾಡಿಸುದು, ಎಲ್ಲದಕ್ಕೂ ಮೂಲ ಕಾರಣನಾದವನಿಂದಾನೇ ಮಾಡಿಸುದು. 10 ಜನರ ನಡುವಲ್ಲಿ ಒಬ್ಬ ಒಂದು ಗುರುವನ್ನಿಟ್ಟು ಈ ಗುರುವಿಗೆ ನಮಸ್ಕಾರ ಮಾಡು, ಈ ಗುರುವಿಗೆ ಪೂಜೆ ಮಾಡು, ಈ ಗುರುವಿನಿಂದ ಜ್ಞಾನವನ್ನು ಪಡ್ಕೊ ಅಂತೇಳಿ ಆ ಭಗವಂತನ ಇಚ್ಛೆ ತಾನೆ, ಆ ಸತ್ಯದ ಇಚ್ಛೆ ತಾನೆ, ಆ ಶಿವನ ಇಚ್ಛೆ ತಾನೆ, ಅದೇ ತಾನೇ ನಡೆಯುವುದು. ಆಗ ಜೀವಾತ್ಮ ಹೋಗಿ ಪರಮಾತ್ಮನ ಸ್ಥಿತಿಯನ್ನು ಕಾಣುವಾಗ ಈ ಸ್ಥಿತಿಯನ್ನೆಲ್ಲ ಅವರವರು ಅನುಭವಿಸ್ತಾರೆ. ಅರ್ಥ ಆಗ್ತಾ ಹೇಳೋದು? ಇನ್ನು ಕೆಲವರು ಭಕ್ತರ ಕಣ್ಣಿಗೆ ಅವರವರ ಇಷ್ಟ ದೇವರಾಗಿ ದರ್ಶನ ಕೊಡ್ತಾರೆ. ಅಂದರೆ ಅವರ ಒಳಗಿರುವ ದೇವರು, ಒಬ್ಬ ಆಂಜನೇಯನನ್ನು ಪೂಜೆ ಮಾಡ್ತಾನೆ, ಆಂಜನೇಯನ ವಿಪರೀತವಾಗಿ ಪೂಜೆ ಮಾಡ್ತಾನೆ. ಒಬ್ಬ ಗಣಪತಿಯನ್ನು ಪೂಜೆ ಮಾಡ್ತಾನೆ, ಇನ್ನು ಒಬ್ಬ ಶನೀಶ್ವರನನ್ನು ಪೂಜೆ ಮಾಡ್ತಾನೆ, ಇನ್ನೊಬ್ಬ ಶ್ರೀಮನ್ನಾರಾಯಣನ ಪೂಜೆ ಮಾಡ್ತಾನೆ, ಇನ್ನೊಬ್ಬ ಶಿವನನ್ನು ಪೂಜೆ ಮಾಡ್ತಾನೆ. ಅವನವನ ಒಳಗೆ ಇರುವ ಒಂದು ವಿಚಾರ, ರಿಜಿಸ್ಟರ್ ಆದಂಥ ವಿಚಾರ. ಅರ್ಥ ಆಗ್ತಾ ಅಲ್ವ? ಆದ ಕಾರಣ ಅನೇಕ ರೂಪವನ್ನು ಹೇಳಿದರು ದೇವರಿಗೆ, ನಿಂಗೆ ಯಾವ ರೂಪ ಬೇಕು ಅದರಲ್ಲಿ ರಿಜಿಸ್ಟರ್ ಆಗಪ್ಪ ನೀನು ಅಂತೇಳಿ. ಅರ್ಥ ಆಗ್ತಾ ಹೇಳೋದು? ನಿಂಗೆ ಯಾವುದು ಬೇಕು ಅದು ಊಟ ಮಾಡಿ ಹೊಟ್ಟೆ ತುಂಬಿಸಿಕೊ. ಒಂದು ಹೋಟ್ಲಲ್ಲಿ ಹೇಗೆ ನಾನಾ ರೀತಿಯ ವೆರೈಟಿ ಉಂಟು, ಎಲ್ಲದರ ಮೂಲ ಏನು? ಹಸಿವೆ ತಾನೆ. ಅವನವನ ಹಸಿವೆಯನ್ನು ಕಮ್ಮಿ ಮಾಡೋದು, ಅವನವನ ಹಸಿವೆಯನ್ನು ನೀಗಿಸುವುದು ಅಲ್ವಾ? ಯಾವುದು ಊಟ ಮಾಡಿದರೂ ಹಸಿವೆ ನಿಲ್ತದಲ್ಲ, ಇಲ್ಲಿ ಹಸಿವೆ ನಿಲ್ಲಬೇಕು. ಹಾಗೆ ನಿನಗೆ ಯಾವ ರೂಪ ನಿಮಗೆ ಇಷ್ಟ ಉಂಟು, ಕಾರಣ ಏನು? ರೂಪಕ್ಕೆ ಬೇಗ ಮರಳಾಗುವುದಿಲ್ಲಿ. ಅರ್ಥ ಆಯ್ತಲ್ವಾ? ರೂಪಕ್ಕೆ ಇಲ್ಲಿ ಮರಳಾಗುವುದು, ಮೊದಲು ಮರಳಾಗುವುದು ರೂಪಕ್ಕೆ. ಆಗ ನಿಮಗೆ ಭಗವಂತನ ರೂಪದಲ್ಲಿ ಅನೇಕ ರೀತಿಯ ರೂಪಗಳುಂಟು. ಅನೇಕ ರೀತಿಯ ರೂಪದಲ್ಲಿ ಒಂದು ರೂಪ ಆದರೂ ನಿನಗಿಷ್ಟ ಆಗದಿರಲಿಕ್ಕಿಲ್ಲ. ಕೃಷ್ಣ ಆಗ್ಬೋದು, ಗೋವಿಂದ ಆಗ್ಬೋದು, ವೆಂಕಟೇಶ ಆಗ್ಬೋದು, ನಾರಾಯಣ ಆಗ್ಬೋದು, ಶ್ರೀಮನ್ನಾರಾಯಣ ಆಗ್ಬೋದು, ಮಹಾವಿಷ್ಣು ಆಗ್ಬೋದು ಅಲ್ವಾ, ಶಿವ ಆಗ್ಬೋದು ಅಲ್ಲ, ಶಿವನಿಂದ ಸೃಷ್ಟಿಯಾದ ಗಣಗಳಾಗ್ಬೋದು ಅಲ್ಲ, ಪಾರ್ವತಿ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ದೇವಿ ಆಗ್ಬೋದು, ಸರಸ್ವತಿ ಆಗ್ಬೋದು, ಯಾವುದು ಆಗ್ಬೋದು. ಆ ಒಂದನ್ನು ನೀನು ಗಟ್ಟಿ ಹಿಡ್ಕೊ ಒಳಗೆ, ಆ ಒಂದನ್ನು ಗಟ್ಟಿ ಹಿಡ್ಕೊ, ಅದಕ್ಕೆ ನೀನು ಶರಣ ಆಗು. ಅರ್ಥ ಆಯ್ತಾ? ಅದರಲ್ಲೇ ನೋಡು ನೀನು ಅಂತೇಳಿ. ಒಂದೇ ರೂಪ ಎಲ್ಲರಿಗೆ ಲೈಕ್ ಆಗಲಿಕ್ಕಿಲ್ಲ ಅಂಥೇಳಿ ಸೃಷ್ಟಿಯ ನಿಯಮ. ಒಬ್ಬರೇ ಯಾರಿಗೂ ಸರಿ ಹೋಗಲಿಕ್ಕಿಲ್ಲ. ಇಷ್ಟಿಷ್ಟು ಒಂದು ಸ್ಥಿತಿಗಳಿಗೆ ಇಂಥವರು ಬೇಕು ಅಂತೇಳಿ ಸೃಷ್ಟಿಯಾದಂಥ ವಿಚಾರ. ಅರ್ಥ ಆಗ್ತಾ ಹೇಳೋದು? ಇದೆಲ್ಲ ನಾವು ನಮ್ಮ ಒಳಗೆ ಅಧ್ಯಯನ ಮಾಡುವಾಗ ಇದಕ್ಕೆಲ್ಲ ಉತ್ತರ ಸಿಗೋದು ಅಂತ ಹೇಳೋದು. ಈ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಅಂತೇಳಿ. ಅರ್ಥ ಆಗ್ತಾ ಹೇಳೋದು? ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ ಅಂತ ಹೇಳೋದು. ಬೇರೆ ಅಂತ ಹೇಳಲಿಕ್ಕಿತ್ತು? ಖಂಡಿತವಾಗಿ ನಾನು ಎಂಬುದನ್ನು ಬಿಡ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ಎಷ್ಟೋ ಜನ್ಮ ಬೇಕಲ್ಲ. ಒಂದು ಗುರು ಉಪದೇಶ ಮಾಡ್ತಾರೆ, ಒಂದು ಗುರು ಜ್ಞಾನವನ್ನು ಹೇಳ್ತಾರೆ, ಒಂದು ಹಿರಿಯರು ಏನೋ ಒಂದು ಒಳ್ಳೆಯದನ್ನು ಹೇಳ್ತಾರೆ, ಒಂದು ಅಪ್ಪ ಅಮ್ಮ ಒಂದು ಒಳ್ಳೆಯದನ್ನು ಹೇಳ್ತಾರೆ, ಶಾಲೆಯಲ್ಲಿ ಪಾಠವನ್ನು ಹೇಳಿಕೊಡುವ ಗುರುಗಳು ಏನೋ ಒಂದು ಒಳ್ಳೆಯದನ್ನು ಹೇಳ್ತಾರೆ, ಒಂದು ಹಿರಿಯರು ಒಂದು ಒಳ್ಳೆಯ ವಿಚಾರವನ್ನು ಹೇಳ್ತಾರೆ ಅಂತ ಹೇಳಿದರೆ ಅದು ಅಲ್ಲಿ ಮೊದಲು ಅಡ್ಡ ಬರೋದು ನಾನು. ಇವ ಯಾರು ಹೇಳಲಿಕ್ಕೆ ಅಲ್ವಾ? ಇವರು ಯಾರು ಹೇಳಲಿಕ್ಕೆ? ನಮ್ಮದು ನಾವು ನೋಡಿಕೊಂಡು ಹೋಗ್ತೇವಪ್ಪ ಅಂಥ ವಿಚಾರ ಬರೋದು ನಾನು ಅಂತ ಇದ್ದರೆ ಅಲ್ವಾ? ಇಲ್ಲ, ಅವನು ಹೇಳೋದ್ರಲ್ಲಿ ಏನೋ ಒಂದು ವಿಷಯ ಉಂಟು, ಅದನ್ನು ನಮ್ಮೊಳಗೆ ನಾವು ತಗೊಳ್ಳುವ. ಅವರು ಒಳ್ಳೆಯದನ್ನೇ ಹೇಳಿದ್ದಾರೆ, ಅದನ್ನು ನಮ್ಮ ಒಳಗೆ ನಾವು ಸ್ವಲ್ಪ ಇಳಿಸುವ ಎಂಬ ಅಧ್ಯಯನ ನಿಮ್ಮೊಳಗೆ ಪ್ರಾರಂಭ ಆದರೆ ಆ ನಿಮ್ಮ ಅಲ್ಲಿರೋ ನಾನು ಎಂಬುದಂತ ತನ್ನಿಂತಾನಾಗಿ ಕಡಿಮೆ ಆಗ್ತಾ ಬರ್ತದೆ. ಹೌದು ಅಂತೇಳಿ ಆಗ್ತದೆ. ಆಗ ನಿಮಗೆ ಒಗ್ಗಟ್ಟಾಗ್ತದೆ, ಬಾಂಧವ್ಯ ಬೆಳೀತದೆ. ಆ ನಾನು ಅಂತಿದ್ರೆ ಬಾಂಧವ್ಯ ಬೆಳೀತದ? ಬಾಂಧವ್ಯ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಆ ಬಾಂಧವ್ಯ ಎಂಬುದು ಬೇಕು. ಒಬ್ಬನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಈ ಪ್ರಪಂಚದಲ್ಲಿ ಒಬ್ಬನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬನಿಂದ ಮಾಡಲಿಕ್ಕೆ ಆಗೋದು ಒಂದೇ ಒಂದು ವಿಚಾರ, ಅದು ಆಗದಂಥ ವಿಚಾರ, ಅದು ಮೋಕ್ಷವನ್ನು ಕಂಡುಕೊಳ್ಳೋದು. ಅದು ಒಬ್ಬನಿಂದ ಮಾತ್ರ ಮಾಡಲಿಕ್ಕೆ ಆಗೋದು. ಅವನು ಪ್ರಯತ್ನ ಪಟ್ಟರೆ ಮಾತ್ರ ಆಗೋದು ಈ ಪ್ರಪಂಚದಲ್ಲಿ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದು ಅವನವನು ಪ್ರಯತ್ನ ಪಡಬೇಕು. ಬಾಕಿ ಎಲ್ಲ ಈ ಪ್ರಪಂಚದ ಒಳ್ಳೆಯದು ಕೆಟ್ಟದಕ್ಕೆ ಒಂದು ಗುರು ಶಿಷ್ಯರಾದರೂ ಸರಿ, ಒಂದು ಪೂಜೆ ಆದರೂ ಸರಿ, ಒಂದು ಸಂಸಾರ ಆದರೂ ಸರಿ, ಒಂದು ವ್ಯಾಪಾರ ಆದರೂ ಸರಿ, ಎಂಥದೆಲ್ಲ ಉಂಟು ಪ್ರಪಂಚದಲ್ಲಿ, ಅದಕ್ಕೆ ಇನ್ನೊಬ್ಬರ ಅವಶ್ಯಕತೆ ಉಂಟೇ ಉಂಟು.
ಆ ಇನ್ನೊಬ್ಬರ ಅವಶ್ಯಕತೆ ಇರುವಾಗ ಉಂಟಲ್ಲ, ಒಳ್ಳೆಯ ರೀತಿಯಲ್ಲಿ ಆಗಬೇಕಾ ಬಾಂಧವ್ಯ ಅಂತ ಹೇಳೋದು. ಅರ್ಥ ಆಗ್ತಾ ಹೇಳೋದು. ಆ ಒಳ್ಳೆಯ ರೀತಿಯಲ್ಲಿ ಸದ್ಗುಣದಲ್ಲಿ ಬಾಂಧವ್ಯ ಆದರೆ ಅದು ಪವಿತ್ರ ಆಗ್ತಾ ಬಹಳ ಶ್ರೇಷ್ಠವಾದ ಸ್ಥಿತಿಗೆ ಹೋಗಿ ಸೇರ್ತದೆ ಅಂತ ಹೇಳೋದು. ಈ ನಾಣತ್ವ ಮನುಷ್ಯನ ಬುದ್ಧಿವಂತಿಕೆಯಿಂದನೇ ಜಾಸ್ತಿ ಆಗುತ್ತೆ. ಖಂಡಿತವಾಗಿ ಬುದ್ಧಿವಂತಿಕೆಯಿಂದಲೇ ಜಾಸ್ತಿ ಆಗೋದು ನಾನು ಅಂತೇಳಿ. ಅರ್ಥ ಆಯ್ತಲ್ವಾ? ಯಾವುದೇ ವಿಷಯ ಆದರೂ ಕೂಡ ಬುದ್ಧಿವಂತಿಕೆ ಒಂದು ಸಾಧನೆ. ಈಗ ಸಾಧನೆ ಮಾಡ್ತಾ ಮೇಲೆ 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 ಒಬ್ಬ ಹೋಗ್ತಾನೆ. ಅರ್ಥ ಆಯ್ತಲ್ವಾ? ಆಗ ನಾನು ಎಂಬುದು ಒಂದೇ ಬರ್ತದೆ. ನನ್ನಿಂದ ಆಯಿತು, ನನ್ನಿಂದ ಒಳ್ಳೆಯದಾಯಿತು, ನಾನು ಕೊಟ್ಟು ಹೀಗೆ ಆಯಿತು ಎಂಬ ವಿಚಾರ ಎಲ್ಲ ಒಂದೇ ಬರ್ತದೆ. ಆ ನಾನು ಅಂತೇಳಿ ಬಂದ ಕೂಡಲೇ ಉಂಟಲ್ಲ, ಅವನ ಶಕ್ತಿ ಸಹ ಕಡಿಮೆ ಆಗ್ತಾ ಹೋಗ್ತದೆ. ಅದು ಗೊತ್ತಾಗೋದಿಲ್ಲ. ಆ ನಾನು ಅಂತ ಬಂದ ಕೂಡಲೇ ಎಷ್ಟು ಪಾಪವನ್ನು ಕೂಡ ಕಟ್ಟಿಕೊಳ್ತಾನೆ, ಅದು ಗೊತ್ತಾಗೋದಿಲ್ಲ. ಆ ನಾನು ಅಂತ ಬಂದ ಕೂಡಲೇ ಅನೇಕ ರೀತಿಯ ದ್ವೇಷವನ್ನು ಕಟ್ಟಿಕೊಳ್ತಾನೆ, ಅದು ಕೂಡ ಗೊತ್ತಾಗೋದಿಲ್ಲ. ಈ ನಾನು ಅಂತೇಳಿ ಬಂದ ಕೂಡಲೇ ಅನೇಕ ವಿಷಯಗಳು ಸೇರ್ತದೆ ಅಂತ ಹೇಳೋದು. ಆ ನೀನು ಅಂತೇಳಿ ಬಂದ ಕೂಡಲೇ ಅರ್ಥ ಆಯ್ತಲ್ವ, ಎಲ್ಲವೂ ನೀನೇ ಅಪ್ಪ, ನಿನ್ನ ಪಾದವೇ ಗತಿ ಅಂತೇಳಿ ಒಬ್ಬರ ಅಂತರಾತ್ಮಗಳಿಗೆ ಬಂದೇ ಉಂಟಲ್ವ, ಅಲ್ಲಿ ಎಲ್ಲವೂ ನಮ್ಮ ಒಳಗೆ ಇದ್ದಂಥ ಈ ಎಲ್ಲ ಗುಣಗಳುಂಟಲ್ವ, ಅದೆಲ್ಲ ಕಡಿಮೆ ಆಗ್ತಾ ಕಾಮ ಕಡಿಮೆ ಆಗ್ತದೆ, ಮೋಹ ಕಡಿಮೆ ಆಗ್ತದೆ, ಲೋಭ ಕಡಿಮೆ ಆಗ್ತದೆ, ಎಲ್ಲವೂ ಕಡಿಮೆ ಆಗ್ತದೆ. ಕಡಿಮೆ ಆಗಿ ಅದೊಂದು ಬ್ಯಾಲೆನ್ಸಲ್ಲಿ ನಿಲ್ತದೆ. ಬ್ಯಾಲೆನ್ಸಲ್ಲಿ ಅಂದರೆ ಇಷ್ಟು ಒಂದು ಮನುಷ್ಯನಿಗೆ ಬೇಕು, ಎಷ್ಟು ಬೇಕು ಅಷ್ಟು ಅವನಿಂದ ಎಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕಾಗ್ತದೆ ಎಂಬ ಸ್ಥಿತಿಗೆ ಬಂದು ನಿಲ್ತದೆ. ಅದು ಪರಿಪೂರ್ಣವಾಗಿ ಹೋಗ್ಲಿಕ್ಕೆ ಆಗುವುದಿಲ್ಲ, ಅದು ಬೈ ಬರ್ತದೆ. ಯಾವುದು ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರ 6 ಗುಣಗಳು ಎಂಬುದು ಅದು ಬೈ ಬರ್ತ್. ಅದು ಪರಿಪೂರ್ಣವಾಗಿ ಹೋಗುವುದಿಲ್ಲ, ಅದು ನಮ್ಮ ಹಿಡಿತದಲ್ಲಿರ್ತದೆ, ಕಂಟ್ರೋಲಲ್ಲಿರ್ತದೆ. ಎಂಥ ಅಪಾಯವನ್ನು ಕೂಡ ಅದು ದಾಟುತ್ತದೆ. ಎಂಥ ನೆರೆ ಹೊರೆ ಬಂದರೂ ಕೂಡ ಅದನ್ನು ಈಜಿ ಆ ಕಡೆ ಹೋಗ್ತದೆ. ಅದು ಆ ಕಂಟ್ರೋಲಲ್ಲಿ ಇದ್ದರೆ, ತನ್ನ ಹಿಡಿತದಲ್ಲಿದ್ದರೆ, ಸಮಯ ಸಂದರ್ಭ ಪರಿಸ್ಥಿತಿಗೆ ತಕ್ಕವಾಗಿ. ಅರ್ಥ ಆಯ್ತಲ್ವ? ಆ ಕಂಟ್ರೋಲ್ ತಪ್ಪಿದ್ರೆ ಉಂಟಲ್ವ, ಅಲ್ಲಿ ಅನೇಕ ರೀತಿಯ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳೋದು. ಹೇಳ್ದು ಅರ್ಥ ಆಯ್ತಾ? ಈ ನಾನಿಂದ ಏನೆಲ್ಲ ಆಗ್ತದೆ ಅಂತೇಳಿ, ಏನೆಲ್ಲ ಆಗಿಬಿಡ್ತದೆ ಅಂತ ಹೇಳೋದು ಅಷ್ಟು ಸುಲಭ ಇಲ್ಲ. ಆದ ಕಾರಣ ಆ ಭಗವಂತನ ಹತ್ರ ಹೋಗಬೇಕು ಅಂತ ಹೇಳಿದರೆ, ಶಕ್ತಿ ಹತ್ರ ಸೇರಬೇಕು ಅಂತ ಹೇಳಿದರೆ ಎಷ್ಟೋ ಜನ್ಮಗಳು ಬೇಕು ಅಂತ ಹೇಳೋದು. 1-2 ಜನ್ಮ ಅಲ್ಲ. ಒಂದು ಜನ್ಮದಿಂದ ರಾಮಕೃಷ್ಣ ಪರಮಹಂಸರ ಸೃಷ್ಟಿ ಆಗಲಿಲ್ಲ, ಒಂದು ಜನ್ಮದಿಂದ ವಿವೇಕಾನಂದರ ಸೃಷ್ಟಿ ಆಗಲಿಲ್ಲ, ಒಂದು ಜನ್ಮದಿಂದ ಸಾಯಿಬಾಬಾರ ಸೃಷ್ಟಿ ಆಗಲಿಲ್ಲ, ಒಂದು ಜನ್ಮದಿಂದ ನಿತ್ಯಾನಂದರ ಸೃಷ್ಟಿ ಆಗಲಿಲ್ಲ. ಇದು ಅರ್ಥ ಮಾಡಿಕೊಳ್ಬೇಕು. ಹಲವು ಜನ್ಮವನ್ನು ದಾಟಿ 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 ಪರಿಪೂರ್ಣ ಆಗಿ ಶುದ್ಧ ಆಗಿ ಆ ಕೊನೆಯ ಜನ್ಮ ಉಂಟಲ್ವ, ಸಾಯಿಬಾಬಾರಾಗಿ ನಮಗೆ ದರ್ಶನ ಕೊಟ್ಟರಲ್ವ, ಆ ಜನ್ಮ ಪ್ಯೂರ್ ಸೋಲ್ ಆಗಿ ಭಗವಂತನಾಗಿ ದರ್ಶನ ಕೊಟ್ಟರು. ಆ ಭಗವಂತ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ. ಅದೇ ಭಗವಂತ ಜೀವಂತವಾಗಿರುವಾಗ 1000 ರೀತಿಯಲ್ಲಿ ಮಾತಾಡಿದವರು ಇದ್ದಾರೆ. ಅರ್ಥ ಆಯ್ತಲ್ಲ? ದೀಪ ಉಳಿಸ್ಲಿಕ್ಕೆ ಎಣ್ಣೆ ಕೂಡ ಕೊಡಲಿಲ್ಲ, ಹೊತ್ತೊತ್ತಿಗೆ ಊಟ ಕೂಡ ಕೊಡಲಿಲ್ಲ. ಅನೇಕ ರೀತಿಯಲ್ಲಿ ಜಾದುಗಾರ, ಮೋಸಗಾರ, ಅವನು ಹಾಗೆ ಮಾಡ್ತಾನೆ, ಅವನು ಹೀಗೆ ಮಾಡ್ತಾನೆ ಅಂತ ಹೇಳಿದ ಮನುಷ್ಯರೇ, ಅವರ ಕುಲವೇ ಇವತ್ತು ಆ ಗುರುವನ್ನು ಪೂಜಿಸ್ತಾ ಉಂಟು. ಪೂಜಿಸಿ ಆಗಬೇಕು. ಒಂದು ಗುರುವನ್ನು ನಿಂದನೆ ಮಾಡಿದರೆ, ಆ ಒಂದು ಸತ್ಯವನ್ನು ನಿಂದನೆ ಮಾಡಿದರೆ, ಅದು ಅವರ ಮಕ್ಕಳ ಕಾಲಕ್ಕೆ ಕಟ್ಟಿಟ್ಟ ಬುತ್ತಿ. ಎಲ್ಲಿಯೋ ಹೋಗಿ ಇವರು ಹೇಳಿದ ಮಾತನ್ನು ಅದು ಮುಗಿಸಲೇಬೇಕು. ಅಲ್ಲಿವರೆಗೆ ಅದು ಬಿಡುವುದಿಲ್ಲ ಅಂತ ಹೇಳುದು. ಗೊತ್ತಾಗ್ತದೆ ಹೇಳುದು? ಈ ಮನುಷ್ಯ ಜನ್ಮ ಎಂಬುದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದು ಅಂತೇಳಿ ಅದು ನೀವೇ ಅರ್ಥ ಮಾಡಿಕೊಳ್ಬೇಕು. ಅಷ್ಟು ಪವಿತ್ರವಾದ ಸ್ಥಿತಿ ಕೊಟ್ಟಿದ್ದಾನೆ, ಎಲ್ಲವೂ ಕೊಟ್ಟು ಬಿಟ್ಟಿದ್ದಾನೆ, ಎಲ್ಲವೂ ನಿನ್ನ ಕೈಯಲ್ಲಿ ಉಂಟಪ್ಪ ಅಂತೇಳಿ. ಅರ್ಥ ಆಗ್ತದಲ್ಲ? ಈಗ ಕೆಲವು ಸ್ಥಿತಿಯಲ್ಲಿ ನೀವು ನೋಡ್ಬೋದು, ಓನರ್ ಇದ್ದಾರಲ್ವ, ಮಾಲೀಕ, ಯಜಮಾನ, ಅವನು ಬಹಳ ಶುದ್ಧವಾಗಿ ಪ್ರೀತಿಯಿಂದ ಎಲ್ಲರ ಹತ್ರ ಭಾಳ ಚೆನ್ನಾಗಿರ್ತಾನೆ. ಆದರೆ ಅವರ ಕೈ ಕೆಳಗೆ ಇದ್ದಾರಲ್ವ ಅಸಿಸ್ಟೆಂಟ್ಗಳೆಲ್ಲ, ಅವ್ರ ಹತ್ರ ನಿಮಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವ್ರ ಹತ್ರ ನಿಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಇದಿರ್ತದೆ ಅವರಿಗೆ ನಾನು ಅಂತೇಳಿ. ಅರ್ಥ ಆಯ್ತಲ್ವ? ಈಗ ಸಿಗೋದಿಲ್ಲಪ್ಪ, ಯಾರಪ್ಪ ನೀನು ಹಾಗೆ ಹೀಗೆ ಅಂತೇಳಿ. ಅದೇ ಓನರ್ ಹತ್ರ ಮಾತಾಡುವಾಗ ಅಷ್ಟು ಪ್ರೀತಿಯಿಂದ ಮಾತಾಡ್ತಾನೆ ನಾವು. ಬನ್ನಿ ಕೂತ್ಕೊಳ್ಳಿ, ಟೀ ಕುಡಿದ್ರಾ, ಕಾಫಿ ಕುಡಿದ್ರಾ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತೇಳಿ. ಅರ್ಥ ಆಗ್ತದೆ ನಿಮಗೆ? ಇದೆಲ್ಲ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲ ವಿಚಾರವನ್ನು. ಈ ರೀತಿ ಮಾತಾಡ್ತಾ ನಿಮ್ಮ ಒಳಗೆ ಜ್ಞಾನಗಳು ಒಳಗೆ ಹೋದರೆ ಅದರಷ್ಟು ದೊಡ್ಡ ಸಂತೋಷ ಇನ್ನೊಂದಿಲ್ಲ. ಯಾವುದಕ್ಕೆ? ಈ ಆತ್ಮಕ್ಕೆ. ಅರ್ಥ ಆಯ್ತಲ್ಲ? ತೃಪ್ತಿ ಆಗ್ತದೆ.
ಆ ಭೂಮಿಗೆ ಬಂದದಕ್ಕೆ ಒಂದು 4 ಜನಕ್ಕೆ ಏನೊಂದು ಒಳ್ಳೆಯದನ್ನು ಹೇಳಿದೆಪ್ಪ ಅಂತೇಳಿ. ಹ್ಮ್. ಆ ಒಳ್ಳೆಯದನ್ನು ಹೇಳಿದೆ ಏನು ಪ್ರಯೋಜನ ಇಲ್ಲ. ಒಳ್ಳೆಯದನ್ನು ಹೇಳಿದೆ, ಆದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆ ಒಳ್ಳೆಯದನ್ನು ಹೇಳಿ ಎಲ್ಲೋ ಒಂದು ಕಡೆ ಪ್ರಯೋಜನಕ್ಕೆ ಬರೋಗುಂಟಲ್ವ, ಈ ಆತ್ಮ ಭಾಳ ಸಂತೋಷ ಪಡ್ತದೆ, ಖುಷಿ ಪಡ್ತದೆ, ಅದು ಪ್ರಕಾಶ ಇನ್ನಷ್ಟು ಹೆಚ್ಚಾಗ್ತದೆ. ಹೌದು. ಇದಕ್ಕೆ ಬೇಕಾಗಿ ಒಂದು ಗುರು ಆದವರು, ಒಂದು ಜ್ಞಾನಿಗಳಾದವರು, ಯೋಗಿಗಳಾದವರು ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚದ ಒಳಿತಾಗಲಿ ಅಂತ ಹೇಳಿ, ಪ್ರಪಂಚಕ್ಕೆ ಏನೊಂದು ಒಳ್ಳೆಯದಾಗಲಿ ಅಂತೇಳಿ, ಸತ್ಯವಂತರಿಗೊಂದು ಸತ್ಯ ಸಂದೇಶ ಹೋಗಲಿ ಅಂತ ಹೇಳಿ ಅನೇಕ ರೀತಿಯಲ್ಲಿ ಮಾತಾಡ್ತಾರೆ. ಪ್ರಕೃತಿಗೆ ಸಂಬಂಧಪಟ್ಟು ಮಾತಾಡೋದು, ಕಾಲಕ್ಕೆ ಸಂಬಂಧಪಟ್ಟು ಮಾತಾಡೋದು, ಅವರಿಗೆ ಸಂಬಂಧಪಟ್ಟವರು ಮಾತಾಡೋದಲ್ಲ. ಹೌದು. ಅವರಿಗೇನಿಲ್ಲ ಆಗಲಿಕ್ಕೆ ಹೋಗಲಿಕ್ಕೆ, ಅವರಿಗೆಲ್ಲ ತಿಳಿದು ಆಗಿದೆ. ಅರ್ಥ ಆಯ್ತಲ್ವ? ಸತ್ಯಂ ಶಿವಂ ಸುಂದರಂ. ಅರ್ಥ ಆಯ್ತಲ್ವ? ಸತ್ಯದಿಂದ ಇದ್ದರೆ ಅವನು ಶಿವನಾಗ್ತಾನೆ, ಶಿವನಾದರೆ ಅವನು ಸುಂದರನಾಗ್ತಾನೆ, ಅವನೆಲ್ಲರಿಗೆ ಬೇಕು. ಅರ್ಥ ಆಯ್ತಲ್ವ? ಹೌದು. ಶುಭವಾಗಲಿ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.